ಕಾಗದ ಬಂದಿದೆ, ಕಾಗದ ಬಂದಿದೆ, ನಮ್ಮ ಕಮಲನಾಭನದು ಕಾಗದ ಬಂದಿದೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಕೃಷ್ಣ ಕೃಷ್ಣ. ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಕೃಷ್ಣನ ಪರ್ಯಾಯವನ್ನು ನಡೆಸಿ, ಕೃಷ್ಣನ ಆರಾಧನೆಯನ್ನು ನಡೆಸಿ ಇಲ್ಲಿಗೆ ಬಂದಿದ್ದಾರೆ. ನಾನು ಹೆಚ್ಚು ವಿಸ್ತಾರವಾಗಿ ಇನ್ನು ಹೇಳುವುದಿಲ್ಲ, ನಮಗೆಲ್ಲ ಪೂಜ್ಯ ಶ್ರೀಪಾದರೆಲ್ಲರದ್ದು ಪರಿಚಯ ಇರುವಂಥದ್ದೇ. ಒಂದು ಮಾತಿನಲ್ಲಿ ಹೇಳುವುದು ಅಂತಾದರೆ, ರಜತ ಪೀಠಪುರ ಅಂತ ಹೆಸರು. ಉಡುಪಿಯ ಕೃಷ್ಣ ಇರುವ ನಮ್ಮ ಪ್ರದೇಶವನ್ನು ಉಡುಪಿಗೆ ರಜತ ಪೀಠಪುರ ಅಂತ, ಅದನ್ನು ಇನ್ನು ಸುವರ್ಣ ಪೀಠಪುರ ಅಂತ ಬದಲು ಮಾಡಬೇಕು. ಅಷ್ಟರ ಮಟ್ಟಿಗೆ ಕೃಷ್ಣ ಮಠದ ಅರ್ಧಕ್ಕರ್ಧ ಭಾಗ ಸುವರ್ಣಮಯವಾಗಿ ಹೋಗಿದೆ. ಅಷ್ಟು ವೈಭವದಿಂದ ಅಲ್ಲಿ ಎಲ್ಲ ರೀತಿಯಿಂದ ಸುವರ್ಣ. ಅದನ್ನೇ ಶ್ರೀಪಾದರೇ ಅನೇಕ ಬಾರಿ ಪರ್ಯಾಯದಲ್ಲಿ ಹೇಳಿದ್ದಾರೆ. ಗೀತೆಯನ್ನು ಸುವರ್ಣ, ಒಳ್ಳೆಯ ಮಾತುಗಳು ಗೀತೆ, ಗೀತೆಯ ವೈಭವ ನಡೆದಿದೆ. ಎಲ್ಲಿವರೆಗೆ ಅಂದರೆ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಉಡುಪಿ ಕ್ಷೇತ್ರಕ್ಕೆ ಬಂದು ಕೃಷ್ಣನನ್ನು ಮಧ್ವರನ್ನು ಮುಖತಃ ಹೊಗಳಿ ನಮ್ಮ ಕ್ಷೇತ್ರದ ಮಹತ್ವವನ್ನು ಹೇಳುವ ಒಂದು ದೊಡ್ಡ ಕಾರ್ಯವನ್ನು ಶ್ರೀಪಾದರು ನಡೆಸಿದ್ದಾರೆ. ಇದು ಒಂದು ರೀತಿಯಿಂದ ಸುವರ್ಣ ಸಮರ್ಪಣೆ, ಭೌತಿಕವಾದ ಸುವರ್ಣ ಸಮರ್ಪಣೆ. ಕೃಷ್ಣ ಮಠದ ಅನೇಕ ಭಾಗಗಳಿಗೆ ಸುವರ್ಣ ಲೇಪನವನ್ನು ಮಾಡುವಂತಹ ಕಾರ್ಯ, ಹೀಗೆ ಅನೇಕ ವೈಭವದ ಕಾರ್ಯಗಳನ್ನು ನಡೆಸಿ ಕೃಷ್ಣನ ಮಧ್ವಾಚಾರ್ಯರ ವಿಶೇಷ ಅನುಗ್ರಹವನ್ನು ಪಡೆದುಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ಹರಿಸಲಿಕ್ಕಾಗಿ ನಮ್ಮ ಮೇಲಿನ, ನಮ್ಮ ಎರಡು ಉಭಯ ಮಠಗಳ ಮೇಲಿನ ಅಭಿಮಾನದಿಂದ ನಮ್ಮನ್ನೆಲ್ಲ ಅನುಗ್ರಹಿಸುವುದಕ್ಕಾಗಿ ಆಗಮಿಸಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅಂತೆಯೇ ನಮಗೆಲ್ಲವೂ ಗೊತ್ತಿರುವಂತೆ ಮಗುವಿಗೆ ನಾವು ಚಂದ ಅಲಂಕಾರ ಮಾಡ್ತೇವೆ, ಅದಕ್ಕೆ ಒಳ್ಳೆ ರೀತಿಯಿಂದ ಬಟ್ಟೆಯನ್ನು ಹಾಕಿ ಆ ಸೌಂದರ್ಯವನ್ನು ನೋಡ್ತೇವೆ. ಹಾಗೆ ದಿನನಿತ್ಯ ಪ್ರೀತಿಯಿಂದ ಕೃಷ್ಣನಿಗೆ ಬಗೆಬಗೆಯ ಅಲಂಕಾರವನ್ನು ಮಾಡಿ ಆರಾಧನೆಯನ್ನು ಮಾಡಿ ಕೃಷ್ಣನ ಮಧ್ವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರುವಂಥವರು ಪರಮ ಪೂಜ್ಯ ಸುಶ್ರೀಂದ್ರ ತೀರ್ಥ ಶ್ರೀಪಾದರು. ಅವರನ್ನು ಕೂಡ ನಾವು ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಸುಬ್ರಹ್ಮಣ್ಯ ಮಠದ ನೆಲೆಯಿಂದ ಹೇಳುವುದು ಅಂತಾದರೆ, ಈ ಎಲ್ಲ ಕಾರ್ಯಕ್ರಮಗಳ ಅಧ್ಯಕ್ಷರಾಗಿರುವಂಥವರು ಪೂಜ್ಯ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರ ಆತ್ಮೀಯ ಕರೆಯನ್ನು ಒಪ್ಪಿಕೊಂಡು ಇಲ್ಲಿ ಈ ಕಾರ್ಯಕ್ರಮವನ್ನೆಲ್ಲ ನಡೆಸಲಿಕ್ಕೆ ಬೇಕಾದ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಟ್ಟಿರುವಂಥವರು ಪರಮ ಪೂಜ್ಯ ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು. ಅವರಿಗೂ ಕೂಡ ಭಕ್ತರ ವತಿಯಿಂದ ಹಾಗೂ ಸುಬ್ರಹ್ಮಣ್ಯ ಮಠದ ವತಿಯಿಂದ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಾನು ಎರಡೂ ಮಠಕ್ಕೆ ಸಂಬಂಧಪಟ್ಟವನು, ಹಾಗಾಗಿ ಇಷ್ಟು ವೈಭವದ ಪೇಜಾವರ ಶ್ರೀಪಾದರು ಒಪ್ಪಿಗೆಯನ್ನು ಕೊಟ್ಟರು ಮಾಡಬೇಕು ಅಂತ. ಆದರೆ ಆ ಕಾರ್ಯಕ್ರಮ ಬೇರೆ ಯಾವ ಸಿಟಿಗಳಲ್ಲಿ, ನಗರಗಳಲ್ಲಿ ನಡೆಯುವಾಗ ಏನು ವೈಭವವನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಆ ಎಲ್ಲ ರೀತಿಯ ವೈಭವ ಇಲ್ಲಿ ನಡಿಬೇಕು ಎನ್ನುವುದಕ್ಕೆ ಎಷ್ಟು ರೀತಿಯ ಆರ್ಥಿಕವಾಗಿ ಇರಬಹುದು ಅಥವಾ ಬೇರೆ ಎಲ್ಲ ರೀತಿಯಿಂದ ಅನೇಕ ಕಷ್ಟಗಳಿದೆ, ಅದೆಲ್ಲವನ್ನೂ ಲೆಕ್ಕಿಸದೆ ಬಹಳ ವೈಭವದಿಂದ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥವರು ಪರಮ ಪೂಜ್ಯ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು. ಅವರಿಗೂ ಕೂಡ ಎಲ್ಲವೂ ನಮಗೆ ಒಂದೊಂದು ಮುಖದಿಂದ ಅನೇಕ ಧಾರ್ಮಿಕ ಚಿಂತನೆಗಳು, ಸಾಮಾಜಿಕವಾದ ಬದುಕಿನಲ್ಲಿ ನಾವು ಅದನ್ನು ಈಗಲೇ ಹೇಳಿದರು. ಅವರು ದೊಡ್ಡ ಸ್ಥಾನದಲ್ಲಿರುವವರನ್ನು ನಾವು ಗೌರವಿಸುವುದನ್ನು ಮೊದಲು ಅಭ್ಯಾಸ ಮಾಡಬೇಕು. ಹಾಗಂತ ನಾವು ಆ ಸ್ಥಾನದಲ್ಲಿ ಇರುವವರನ್ನು ಹೇಳಿ ದೊಡ್ಡವರು ಅಂತ ಹೇಳುವುದರ ಜೊತೆಗೆ ಅದನ್ನು ನಮ್ಮ ಮನೆಯಲ್ಲಿಯೇ ಆ ಪರಿಣಾಮವನ್ನು, ಅಂದರೆ ದೊಡ್ಡವರು ಚಿಕ್ಕವರ ಹತ್ರ ಮಾತಾಡುವಾಗ ಯಾರೇ ವಿದ್ವಾಂಸರಿರಲಿ, ಪುರೋಹಿತರಿರಲಿ ಅಥವಾ ಅಧ್ಯಾಪಕರಿರಲಿ ಅಥವಾ ಶ್ರೀಪಾದರಿರಲಿ, ಯಾರನ್ನೋ ಮಾತಾಡುವಾಗ ನಮಗೇನೋ ಅವರ ಬಗ್ಗೆ ತಾತ್ಸಾರ ಭಾವನೆ ಬಂದಿದ್ದರೂ ಕೂಡ ಅದನ್ನು ನಾವು ಮಕ್ಕಳ ಮುಂದೆ ಮಾತಾಡಬಾರ್ದು, ತಾತ್ಸಾರ ಭಾವನೆ ಬರಬಾರ್ದು. ಅಕಸ್ಮಾತ್ ನಮ್ಮೇನೋ ಕೋಪದಿಂದ ಬಂದಿದ್ದರೂ ಕೂಡ ಅದನ್ನು ನಾವು ನಮ್ಮ ಮಕ್ಕಳ ಮುಂದೆ ತೋರದೆ ಅದನ್ನು ಜಾಗೃತೆಯನ್ನು ನಿರ್ವಹಿಸಬೇಕಾದ ಕೆಲಸ ನಮಗಿದೆ. ಈಗ ನಮ್ಮನ್ನು ಉದ್ದೇಶಿಸಿ ಪುತ್ತಿಗೆ ಮಠಾಧೀಶರಾದಂಥ ಕಿರಿಯ ಶ್ರೀಪಾದರಾದಂತಹ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದರು ನಮ್ಮನ್ನು ಉದ್ದೇಶಿಸಿ 4 ಸಂದೇಶದ ಮಹತ್ವಗಳನ್ನು ನೀಡಿ ಅನುಗ್ರಹಿಸಬೇಕು ಅಂತ ಕೇಳಿಕೊಳ್ತೇನೆ. ಅನೇನ ದತ್ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ
ಅದರ್ಶಯತ್ತಾಲಗತೀಃ ಕಪರ್ದೀನನರ್ತಗೋಪಾಲಕಬಾಲಮೌಳಿಃ ಪಾಪಾವಲಿ ಪಾಟನಪಟ್ವಪಾಂಗಃ ಶ್ರೀಪಾಣಿಪದ್ಮಾಂಚ್ಯುತಜಾನುಜಂಗಃ ಗೋಪಾಲಬಾಲಕೃಪಯಾ ಸ್ವಯಂ ನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯ. ಶ್ರೀ ಗುರುಭ್ಯೋ ನಮಃ. ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಸುಧಾ ಮಂಗಳೋತ್ಸವದ ಪ್ರಾರಂಭದ ದಿವಸ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವೇದವ್ಯಾಸಾಭಿನ್ನ ಗೋಪಾಲಕೃಷ್ಣ ದೇವರ ವಿಶೇಷವಾದಂತಹ ಅನುಗ್ರಹ ಆಗಲಿ. ಮುಂದಿನ ಅವರ ಜೀವನ ಅತ್ಯಂತ ಅರ್ಥಪೂರ್ಣವಾಗಿ ಅದು ಬೆಳಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕೃಷ್ಣ ಮುಖ್ಯ ಪ್ರಾಣರನ್ನು ಪ್ರಾರ್ಥಿಸ್ತಾ ಅನೇಕ ವಿದ್ವಾಂಸರು ಪ್ರತಿ ವರ್ಷ ಸಮಾಜಕ್ಕೆ ನೀಡಲ್ಪಡ್ತಾರೆ. ಅನೇಕ ಕಾನ್ವೊಕೇಷನ್ಗಳಾಗಿರಬಹುದು. ಅದು ಪ್ರತಿ ವರ್ಷವೂ ಕೂಡ ಶಾಲೆಯಲ್ಲಿ ನಡೀತದೆ. ಆದರೆ ಪ್ರಸಕ್ತ ಕಾಲಘಟ್ಟದಲ್ಲಿ ಏನು ಈ ಸುಧಾಮಂಗಳ ಅಂದರೆ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿಕೊಂಡು ಇದೇ ನಮ್ಮ ಜೀವನ ಶೈಲಿಯನ್ನಾಗಿ ಮಾಡಿಕೊಂಡು ಏನು ನಮ್ಮ ಈ ಸುಧಾಮಂಗಳೋತ್ಸವವನ್ನು ಮಾಡಿ ಒಂದು ಸಮಾಜಕ್ಕೆ ನಾವು ಅನೇಕ ರೀತಿಯಾಗಿ ಕೊಡುಗೆಗಳನ್ನು ನೀಡಬೇಕು. ಇದು ಅತ್ಯಂತ ಅರ್ಥಪೂರ್ಣ ಅಂಥೇಳಿ ನಾನು ಭಾವಿಸ್ತೇನೆ. ಹೊರಗೆ ಲೌಕಿಕವಾದಂತಹ ಕಾನ್ವೊಕೇಷನ್ಗಳಾಗಿರ್ಬೋದು ಏನು ನಡೀತದೋ ಅದಕ್ಕಿಂತ ಇದು ಅರ್ಥಪೂರ್ಣ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ? ಅದು ಉಪಯೋಗಿ ಅಲ್ಲ ಅಂತ ಹೇಳಿ ಅಲ್ಲ, ಅದು ನಮ್ಮ ವೈಯಕ್ತಿಕ ಹೆಚ್ಚಾಗಿ ಪ್ರಾಯಶಃ ಒಂದು 60-75% ಮೇಲ್ಪಟ್ಟು ಅಲ್ಲಿ ಏನು ಕಾನ್ವೊಕೇಷನ್ಗಳು ನಡೀತದೆ ಅದು ನಮ್ಮ ವೈಯಕ್ತಿಕವಾದಂಥ ಅಂದರೆ ಆ ವಿದ್ಯಾರ್ಥಿಯ ವೈಯಕ್ತಿಕ ಸಾಧನೆಗೆ ಅದು ಹೆಚ್ಚು ಪೂರಕವಾದದ್ದು. ಆದದ್ದರಿಂದ ಅಂದರೆ ಅವನು ಓದಿದ ಇಷ್ಟು ವರ್ಷ ಓದಿ ಅಲ್ಲಿ ಅವನು ಕಾನ್ವೊಕೇಷನ್ ಆಯಿತು, ಹೊರಗೆ ಬಂದ, ಮುಂದೆ ಅವನ ವೃತ್ತಿ ಜೀವನದ ಪ್ರಾರಂಭ. ಆದ್ದರಿಂದ ಆ ವೃತ್ತಿ ಜೀವನ ಯಾವುದಕ್ಕೆ ಸಂಬಂಧಪಡ್ತದೆ ಅಂದರೆ ವೈಯಕ್ತಿಕ. ಅದು ಹೆಚ್ಚಾಗಿ ಸ್ವಾರ್ಥ ಸಾಧನೆಗೆ ಅದು ಪೂರಕವಾದ. ಅದರಿಂದ ಸಮಾಜಕ್ಕೆ ಪ್ರಾಯಶಃ ಅದೇ ಹೇಳಿದ್ದು 75%, ಇನ್ನೂ 25% ಜನರು ಅದೇ ರೀತಿಯಾದಂಥ ಯೋಚನೆಯನ್ನು ಮಾಡ್ತಾರೆ. ಆದರೆ ಈ ರೀತಿಯಾದಂತಹ ಏನು ನಡೀತದೆ ಮುಂದೆ ಅವರು ವೈಯಕ್ತಿಕವಾಗಿ ತಮ್ಮನ್ನು ತಾವು ಯಾವ ರೀತಿಯಾಗಿ ದೃಢಪಡಿಸಿಕೊಳ್ಳಬೇಕು ಅಂತ ಹೇಳುವಂತಹ ಚಿಂತನೆಯಲ್ಲಿ ಅದು ಮುಂದುವರೆದರೆ ನಮ್ಮ ವಿದ್ಯಾಪೀಠದ ಏನು ಈ ಒಂದು ಮಂಗಳೋತ್ಸವ ಉಂಟು ಅದು ವೈಯಕ್ತಿಕ ಚಿಂತನೆಗಿಂತ ಹೆಚ್ಚಾಗಿ ಪ್ರಾಯಶಃ ಅದು ಸಮಾಜಮುಖಿಯಾದಂತಹ ಚಿಂತನೆ. ನಮ್ಮಿಂದ 10 ಜನ 100 ಜನರಿಗೆ ಯಾವ ರೀತಿಯಾಗಿ ನಾವು ಒಳ್ಳೆಯ ಜೀವನವನ್ನು ಕೊಡಬಹುದು ಅಥವಾ ಅವರನ್ನು ಒಳ್ಳೆಯ ಮಾರ್ಗದಲ್ಲಿ ಯಾವ ರೀತಿಯಾಗಿ ನಡೆಯುವುದು ಜೀವನವನ್ನು ಕೊಡುವಂಥದ್ದು. ಅದು ಯದ್ಯಪಿ ನಾವು ಅವರನ್ನು ಯಾವ ರೀತಿಯಾಗಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅಥವಾ ಧರ್ಮ ಮಾರ್ಗದಲ್ಲಿ ಯಾವ ರೀತಿಯಾಗಿ ಪ್ರೇರಣೆಯನ್ನು ಮಾಡಬಹುದು ಅಂತ ಹೇಳುವಂತಹ ಒಂದು ಚಿಂತನೆಯನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಈ ರೀತಿಯಾದಂತಹ ಮಂಗಳೋತ್ಸವಗಳು ಆದಾಗ ಆ ವಿದ್ಯಾರ್ಥಿಗಳ ಮೇಲೆ ಇರುವಂತಹ ಜವಾಬ್ದಾರಿ ಅತ್ಯಂತ ದೊಡ್ಡದು. ಅವರಿಂದ ಮತ್ತು ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಮಂಗಳೋತ್ಸವ ಆದ ನಂತರ ಅವರು ಮಾಡುವಂಥ ಪ್ರತಿಯೊಂದು ಕ್ರಿಯೆಗಳು ಕೂಡ ಸಮಾಜಕ್ಕೆ ವಿಶೇಷವಾದಂತಹ ಒಂದು ಪ್ರೇರಣಾದಾಯಕವಾಗಿರುತ್ತದೆ. ಅಥವಾ ಅವರು ನಡೆಯುವಂತಹ ದಾರಿ ಅನೇಕ ಜನರಿಗೆ ಅದು ಮಾರ್ಗದರ್ಶಕವಾಗಿರುವಂತೆ ನಮ್ಮ ನಡೆಯಾಗಿರಬೇಕು. ಆದ್ದರಿಂದ ನಮ್ಮಲ್ಲಿ ಜವಾಬ್ದಾರಿ ಹೇಳುವಂಥದ್ದು ಅತ್ಯಂತ ಹೆಚ್ಚಾಗಿರ್ತದೆ ಅಂತ ಹೇಳಿ ನಾವು ಭಾವಿಸ್ತಾ
ಧರ್ಮ ಪ್ರಜ್ಞೆಯನ್ನು ನಾವು ನಮ್ಮ ನಡವಳಿಕೆಯ ಮೂಲಕ ಅದನ್ನು ಸಮಾಜಕ್ಕೆ ತೋರುವಂತಹ ಜವಾಬ್ದಾರಿ ನಮ್ಮಲ್ಲಿ ಇದೆ. ಈಗಿನ ಪ್ರಸಕ್ತ ಕಾಲಘಟ್ಟದಲ್ಲಿ ನಾವು ನೋಡುವುದು ಅಂತ ಹೇಳಿ ಆದರೆ ಅನೇಕ ರೀತಿಯಾದಂತಹ ಪ್ರೇರಣೆಯನ್ನು ನಾವು ಮಾಡಿದ್ದಾದರೂ ಕೂಡ ನಾವು ಯಾವತ್ತೂ ಹೇಳುವುದುಂಟು, ಧರ್ಮದ ಉಳಿವು ಅಥವಾ ಅದರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಆಚರಣೆಗಳು ಏನು ನಮ್ಮ ಪರಂಪರಾಗತವಾಗಿ ಆಚರಣೆಗಳು ಬಂದಿದೆ ಆ ಆಚರಣೆಗಳನ್ನು ಮಾಡುವಂಥದ್ದು ಅತ್ಯಂತ ಅವಶ್ಯ ಅಂಥೇಳಿ ನಾನು ಭಾವಿಸ್ತೇನೆ. ಉದಾಹರಣೆಗೆ ದೀಪಾವಳಿಯನ್ನು ಆಚರಿಸಬೇಕು. ಆಗ ಮುಂದಿನ ಪೀಳಿಗೆಗೆ ಆ ಆಚರಣೆಯೇ ನಾವು ಎಷ್ಟು ಅವರಿಗೆ ಪ್ರವಚನವನ್ನು ನೀಡಿದ್ದರೂ ಅಥವಾ ಅವರಿಗೆ ಪ್ರೇರಣಾದಾಯಕವಾದಂತಹ ಮಾತುಗಳನ್ನು ಹೇಳಿದರೂ ಅದು ಆಚರಣೆಗೆ ಬರದೇ ಇದ್ದಾಗ ನಾನು ವಿಶೇಷವಾಗಿ ಹಬ್ಬ ಹರಿದಿನಗಳ ಕುರಿತಾಗಿ ತಿಳಿಸ್ತಾ ಇದ್ದೇನೆ. ಆ ರೀತಿಯಾಗಿ ಅದು ಆಚರಣೆ ಮಾಡುವಂಥದ್ದು ಸಾಮಾನ್ಯರಿಗೆ ಅದು ತಿಳಿದಿರಲಿಕ್ಕಿಲ್ಲ. ಅದನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡಬೇಕು ಅಂತೇಳಿ ಅದನ್ನು ತಿಳಿದವರಾಗಿರು. ಪ್ರಾಯಶಃ ಅದು ಹೆಚ್ಚಾಗಿ ಆಚರಣೆಯಲ್ಲಿರುವಂಥದ್ದು ಮಠ ಮಂದಿರಗಳಲ್ಲಿ. ಆದ್ದರಿಂದ ನಾವು ಅಲ್ಲಿಯೇ ವಿದ್ಯಾಭ್ಯಾಸವನ್ನು ಮಾಡಿ ಸಮಾಜದಲ್ಲಿ ನಾವು ಮೊದಲಿಗೆ ಮಾಡಬಹುದಾದ ಕೆಲಸ ಏನು ಅಂತ ಹೇಳಿದರೆ ಎಲ್ಲವನ್ನೂ ಕೂಡ ಸಾಂಪ್ರದಾಯಿಕವಾಗಿ ಬಂದಂತಹ ಎಲ್ಲವನ್ನೂ ಕೂಡ ನಾವು ಆಚರಿಸಿದಾಗ ಅದರಿಂದ ಯುವ ಪೀಳಿಗೆಗೆ ವಿಶೇಷವಾದಂತಹ ಪ್ರೇರಣೆ ದೊರಕ್ತದೆ ಅಂತ ಹೇಳಿ ನಾನು ಭಾವಿಸ್ತಾ, ನಾವು ಆಚರಣೆಗೆ ತರದೇ ಹೋದಲ್ಲಿ ಮುಂದಿನ ಪೀಳಿಗೆಗೆ ಆ ಆಚರಣೆಗಳು ಈಗಾಗಲೇ ಅನೇಕ ಆಚರಣೆಗಳು ಕುಂಠಿತವಾಗಿ ಅದು ಮರೆತು ಹೋಗಿದೆ. ಮುಂದಿನ ಪೀಳಿಗೆಗೆ ಆಚರಣೆಗಳು ಕಾಣದೇ ಇದ್ದಲ್ಲಿ ಯಾವತ್ತೂ ಹೇಳುವಂಥದ್ದು ನನ್ನ ತಂದೆ ಮಾಡ್ತಾ ಇದ್ದದ್ದನ್ನು ನಾನು ಅಷ್ಟಾಗಿ ಆಚರಿಸ್ತಾ ಇಲ್ಲ. ಮಗನಿಗಾಗುವಾಗ ಆ ಕೊಂಡಿಯೇ ತಪ್ಪಿದಂತಾಗಿ ಇವನು ಅರ್ಧ ಆಚರಿಸಿದ. ಈ ಅರ್ಧದಲ್ಲಿ ಮತ್ತೆ ಒಂದು ಸ್ವಲ್ಪವನ್ನು ಅವನು ಆಚರಿಸಿದ. ಮೊಮ್ಮಗನಿಗಾಗುವಾಗ ಅದು ಏನೂ ಕೂಡ ಉಳಿಯದೆ ಅವನು ಸ್ವೇಚ್ಛೆಯಿಂದ ಲೌಕಿಕ ಜೀವನವನ್ನು ಅವನು ಅಳವಡಿಸಿಕೊಳ್ತಾನೆ. ಅದು ಕಾಲಗತವಾಗಿ ಅದು ಅವನಿಗೆ ಅದು ಬರ್ತದೆ. ಆದ್ದರಿಂದ ಧರ್ಮದ ರಕ್ಷಣೆ ಅಂತ ಹೇಳುವಂಥದ್ದು ಆಚರಣೆ ಮೂಲಕ ಅಂತ ಹೇಳಿ ನಾವು ಭಾವಿಸ್ತಾ, ಏನು ಇವತ್ತು ಮಂಗಳೋತ್ಸವ ನಡೀತಾ ಇದೆ ಅವರ ಮೇಲೆ ಎಲ್ಲರ ಮೇಲೂ ಕೂಡ ದೊಡ್ಡ ಜವಾಬ್ದಾರಿ ಏನು ಅಂತ ಹೇಳಿದರೆ ಆಧುನಿಕತೆಗೆ ಒಳಪಟ್ಟಂತೆ ಈ ಆಚರಣೆಗಳನ್ನು ಯಾವ ರೀತಿಯಾಗಿ ನಾವು ಸುದೃಢಗೊಳಿಸಬಹುದು ಅಂತ ಹೇಳುವಂತಹ ಚಿಂತನೆಯನ್ನು ನಾವು ಸಮಾಜಕ್ಕೆ ನೀಡಿದಾಗ ಅದನ್ನು ಕಟ್ಟುನಿಟ್ಟಾಗಿ ನಾವು ಎಷ್ಟೋ ಬಾರಿ ಹೇಳೋದು ಇಷ್ಟೆಲ್ಲ ನಾವು ಆಚರಣೆ ಮಾಡಿದರೆ ಯಾರೂ ಕೂಡ ಬರುವುದಿಲ್ಲ ಅಂಥೇಳಿ. ಆದರೆ ಅದು ವ್ಯತಿರಿಕ್ತ. ನಾವೆಷ್ಟೋ ನೋಡಿದ್ದೇವೆ, ಆಚರಣೆ ಮಾಡಿದಾಗ ಅದನ್ನು ಗೌರವಿಸುವವರು ಅನೇಕ ಜನ ಇದ್ದಾರೆ. ಟೀಕೆಯನ್ನು ಮಾಡುವವರು ಎಲ್ಲ ಕಡೆಯಲ್ಲಿಯೂ ಕೂಡ ಟೀಕೆಯನ್ನು ಮಾಡುವವರು ಇದ್ದೇ ಇರ್ತಾರೆ. ಆದ್ದರಿಂದ ಅದಕ್ಕೆ ನಾವು ಅವರು ಟೀಕೆಯನ್ನು ಮಾಡಿದ ಯಾರೋ ಒಬ್ಬ ಟೀಕೆಯನ್ನು ಮಾಡಿದ ಅಂತ ಹೇಳಿ ನಾವು ಹಿಂಜರಿಯದೆ ನಾವು ಆಚರಣೆಯನ್ನು ಮಾಡಿದಾಗ ಅದನ್ನು ಗೌರವಿಸುವವರು ಕೂಡ ಅನೇಕ ಮಂದಿ ಇದ್ದಾರೆ. ಆದ್ದರಿಂದ ಏನು ಹೊಸ ವಿದ್ವಾಂಸರು ಸಮಾಜಕ್ಕೆ ಮಠ ಮಂದಿರಗಳು ನೀಡ್ತಾ ಇವೆ, ಅವರಲ್ಲಿರುವಂತಹ ದೊಡ್ಡ ಜವಾಬ್ದಾರಿ ಧರ್ಮ ರಕ್ಷಣೆಯ ಹಿನ್ನೆಲೆಯಲ್ಲಿ ಇರುವಂಥದ್ದು. ಆದಷ್ಟು ನಮ್ಮ ಆಚರಣೆಗಳನ್ನು ಸುದೃಢಗೊಳಿಸುವಂಥದ್ದು. ಆ ಮುಖೇನ ಏನು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಈ ಒಂದು ಮಂಗಳೋತ್ಸವ ನಾವು ಹಿಂದೆ ಸುಬ್ರಹ್ಮಣ್ಯ ಸ್ವಾಮಿಗಳು ಉಡುಪಿಗೆ ಬಂದಾಗ ನಾವು ಕೇಳಿದ್ದು ಏನು ಸುಬ್ರಹ್ಮಣ್ಯ ಮಠದಲ್ಲಿ ಈ ಮಂಗಳೋತ್ಸವ ನಡೀತಾ ಇದೆ ಅಂಥೇಳಿ ನಾವು ಹಿಂದೆ ಕೇಳಿದಾಗ ಅವರು ಹೇಳಿದರು, ವಿಶ್ವೇಶ ತೀರ್ಥ ಗುರುಗಳು ಇಲ್ಲಿ ಒಂದು ಮಂಗಳೋತ್ಸವ ಆಗಬೇಕು ಅಂತೇಳಿ ಹಿಂದೆ ಹೇಳಿದ್ರಂತೆ. ಆದ್ದರಿಂದ ಇಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೇವೆ ಅಂಥೇಳಿ ಪಾರ್ಥಸಾರಥಿಯ ರಥದ ಉದ್ಘಾಟನೆಗೆ ಅವರು ಬಂದಾಗ ನಾವು ಅವರಲ್ಲಿ ಪ್ರಶ್ನೆ ಮಾಡಿದ್ದಾಗ ಇದನ್ನು ಹೇಳಿದರು. ಆದ್ದರಿಂದ ಗುರುಗಳ ಮಾತನ್ನು ನಡೆಸಿಕೊಡುವಂಥದ್ದು ಶಿಷ್ಯರಾದವರ ಕರ್ತವ್ಯ. ಅದು ನಮಗೂ ಕೂಡ ಸ್ಫೂರ್ತಿ. ಆ ಮುಖೇನ ಅದು ಸಮಾಜಕ್ಕೂ ಸ್ಫೂರ್ತಿ. ಗುರುಗಳು ಯಾವುದೋ ಒಂದು ಮಾತನ್ನು ಹೇಳಿದರು ಅಂತ ಹೇಳಿದಾಗ ಅದನ್ನು ನಾವು ನಡೆಸಿಕೊಟ್ಟಾಗ ಅದು ಗುರುಗಳಿಗೆ ನಾವು ಕೊಡುವಂತಹ ಗೌರವ ಅಂತ ಹೇಳಿ ನಾವು ಭಾವಿಸ್ತಾ, ಎಲ್ಲ ಗುರುಗಳಿಗೂ ಕೂಡ ವಿಶೇಷವಾದಂತಹ ಸಾಷ್ಟಾಂಗ ನಮಸ್ಕಾರಗಳನ್ನು ನಾನು ಸಲ್ಲಿಸ್ತಾ, ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ವಿಶೇಷವಾದಂತಹ ಕ್ಷೇತ್ರದ ದೇವರಾದಂತಹ
ನರಸಿಂಹದೇವರ ವಿಶೇಷ ಅನುಗ್ರಹ, ರಾಮದೇವರ ವಿಶೇಷ ಅನುಗ್ರಹ. ಪೇಜಾವರ ಮಠಕ್ಕೂ ರಾಮದೇವರಿಗೂ ಕೂಡ ಅತ್ಯಂತ ನಿಕಟವಾದಂತಹ ಸಂಬಂಧ. ಅಲ್ಲಿ ಪದ್ಮಪುರಾಣದಲ್ಲಿ ಬರುವಾಗಲೂ ಕೂಡ ವಿಶೇಷವಾಗಿ ಸರ್ವೇಷಾಂ ಹರಿನಾಮ್ನಾಂ ವೈಭವಂ ಹರಿನಾಮತಃ, ಅಲ್ಲಿ ರಾಮನಾಮದ ರಾಮದೇವರ ಎಲ್ಲ ಹರಿನಾಮಗಳಲ್ಲಿಯೂ ಕೂಡ ರಾಮನಾಮಕ್ಕೆ ವಿಶೇಷವಾದಂತಹ ಮಹತ್ವ ಅಂಥೇಳಿ ಪ್ರಸಿದ್ಧವಾದಂತಹ ಶ್ಲೋಕವನ್ನು ಕೂಡ ನಾವು ಅದು ಅತ್ಯಂತ ಚಿರಪರಿಚಿತ ರಾಮ 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 ರಾಮೇತಿ ರಾಮೇತಿ ರಮೇ ರಾಮೇ ರಮೇ, ಅದು ಪದ್ಮಪುರಾಣದಲ್ಲಿ ಬಂದಂತಹ ಮಾತು. ಅಲ್ಲಿಯೇ ಪದ್ಮಪುರಾಣದಲ್ಲಿ ಮತ್ತೊಂದು ಅದು ಶಿವ ಪಾರ್ವತಿಗೆ ಹೇಳಿದಂತಹ ಮಾತು. ಪದ್ಮಪುರಾಣದಲ್ಲಿ ಇನ್ನೊಂದು ಕಡೆಯಲ್ಲಿಯೂ ಕೂಡ ಆಗುವಾಗ ವಾಸುದೇವ ಸಹಸ್ರನಾಮದ ಪಾರಾಯಣವನ್ನು ಪಾರ್ವತಿ ಮಾಡ್ತಾ ಇರ್ತಾಳೆ. ಆಗ ರುದ್ರದೇವರು ಅವಳನ್ನು ಹೆಂಡತಿಯನ್ನು ಊಟಕ್ಕೆ ಕರೆದಾಗ ನನ್ನ ಪಾರಾಯಣ ಆಗಲಿಲ್ಲ ಅಂತ ಹೇಳಿದಾಗ ರಾಮ 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 ಅಂತ ಹೇಳಿ ನೀನು ಹೇಳು ಅಂತ ಹೇಳಿ ರುದ್ರದೇವರು ಉಲ್ಲೇಖಿಸಿದಂಥದ್ದನ್ನು ಕೂಡ ಪದ್ಮಪುರಾಣ ತಿಳಿಸ್ತದೆ. ಪದ್ಮಪುರಾಣ ವಿಶೇಷವಾಗಿ ರಾಮನಾಮಕ್ಕೆ ಕೊಟ್ಟಂತಹ ಒತ್ತು. ರಾಮಜನ್ಮ ಭೂಮಿಯ ಒಂದು ರಾಮ ಮಂದಿರದ ಉದ್ಘಾಟನೆಯು ಕೂಡ ನಮ್ಮ ಪೇಜಾವರ ಶ್ರೀಗಳ ವಿಶೇಷವಾದಂತಹ ಕಾಳಜಿಯಲ್ಲಿ ನಡೆದು ಬಂದಿದೆ. ಅದಕ್ಕೆ ರಾಮದೇವರಿಗೂ ಅದೇ ರೀತಿಯಾಗಿ ಪೇಜಾವರ ವಿಶೇಷವಾದಂತಹ ಸಂಬಂಧ ಅಂತ ಹೇಳಿದಂಥದ್ದು. ಆ ರೀತಿಯಾಗಿ ಎಲ್ಲ ಒಂದು ವಿಶೇಷವಾದಂತಹ ದೇವರುಗಳ ರಾಮದೇವರ, ವಿಠ್ಠಲ ದೇವರ, ಅದೇ ರೀತಿಯಾಗಿ ನರಸಿಂಹದೇವರ ಅನುಗ್ರಹ ಎಲ್ಲ ವಿದ್ಯಾರ್ಥಿಗಳ ಮೇಲೂ ಇರಲಿ. ವಿಶೇಷವಾಗಿ ಜ್ಞಾನ ಪ್ರಸಾರ ಆ ಮುಖೇನ ವಿದ್ಯಾರ್ಥಿಗಳಿಂದ ನಡೀಲಿ. ಆ ಮುಖೇನ ಜ್ಞಾನದ ಪ್ರಸಾರದಿಂದ ಹರಿಯ ಸರ್ವೋತ್ತಮತ್ವದ ಪ್ರತಿಪಾದನೆ, ಆ ಮುಖೇನ ಧರ್ಮರಕ್ಷಣೆ, ಸಮಾಜದಲ್ಲಿ ಧರ್ಮರಕ್ಷಣೆ ಈ ಮುಖೇನ ನಿಮ್ಮೆಲ್ಲರಿಂದ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಕೃಷ್ಣನ ಅನುಗ್ರಹ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತು ನಮ್ಮ ಮಾತನ್ನು ಕೃಷ್ಣಾರ್ಪಣಗೊಳಿಸ್ತು. ಇದನ್ನು ಆಚರಣೆಯಲ್ಲಿ ತಂದು ಅದನ್ನು ನಡೆಸಿದಾಗಲೇ ಅವನು ಪರಿಪೂರ್ಣನಾಗ್ತಾನೆ. ಹಾಗಾಗಿ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ನಾವು ಅತ್ಯಂತ ಶ್ರದ್ಧೆಯಿಂದ ಅದನ್ನು ಮುಂದುವರಿಸಿಕೊಂಡು ನಡೆಸಬೇಕಾದುದು ನಮ್ಮ ಕರ್ತವ್ಯ. ಹಾಗೂ ಶುಭಾಂಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಅನ್ನುವ ಮಾತಿನಂತೆ ಗುರುಗಳ ಮಾತನ್ನು ನಡೆಸುವುದು ಶಿಷ್ಯನಾದವನ ಕರ್ತವ್ಯ ಅನ್ನುವ ಸಂದೇಶವನ್ನು ನೀಡಿ ರಾಮನಾಮದ ಮಹತ್ವವನ್ನು ಕೂಡ ತಿಳಿಸಿ ಅನೇಕ ರೀತಿಯಲ್ಲಿ ನಮ್ಮ ಬದುಕಿಗೆ ಬೇಕಾದ ದೀವಟಿಕೆಯನ್ನು ಶ್ರೀಪಾದರು ಹಿಡಿದು ನಮ್ಮನ್ನು ಮುನ್ನಡೆಸುವುದಕ್ಕೆ ಅತ್ಯಂತ ಕರುಣೆಯಿಂದ ಈ ಮಾತುಗಳನ್ನು ಸಂದೇಶ ರೂಪದಲ್ಲಿ ನೀಡಿದ್ದಾರೆ. ಶ್ರೀಪಾದರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಈ ಕಾರ್ಯ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಈಗ ನಮ್ಮನ್ನು ಈ ವೇದಿಕೆಯಲ್ಲಿ ಸೇರಿಕೊಂಡವರು ಶ್ರೀ ಹರೀಶ್ ಇಂಜಾಡಿಯವರು. ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರು ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಕೊಂಡು ಬಿಡ್ತಾವೆ. ಆದರೆ ಯಾಕೆ ಪ್ರತಿನಿತ್ಯವೂ ಕೂಡ ಭಗವಂತನಿಗೆ ಧೂಪ ದೀಪ ಪರಿಮಳ ಭರಿತಾದ ಪುಷ್ಪವನ್ನು ಸಮರ್ಪಣೆ ಮಾಡಬೇಕು ಅಂದರೆ ಆ ಮೂಲಕ ಭಗವಂತನ ಗುಣಗಳ ಕಲ್ಪನೆ ನಮಗೆ ಅಲ್ಲಿ ಬರಬೇಕು. ಯಾವುದೇ ಚರಂಡಿಯಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದರೆ ಆಗಲ್ಲ ನಮಗೆ. ಯಾಕಾಗಲ್ಲ ಅಂದರೆ ಭಗವಂತನ ಗುಣಗಳನ್ನು ಕಲ್ಪನೆ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಭಗವಂತನ ಪರಿಪೂರ್ಣತೆ, ಅವನ ಸದ್ಗುಣಗಳು, ಅವನ ಆನಂದಮಯವಾದ ವ್ಯಕ್ತಿತ್ವವನ್ನು ಚಿಂತನೆ ಮಾಡಲಿಕ್ಕೆ ಬೇಕಾಗಿ ನಾವು ಆ ರೀತಿಯ ಚಿಂತನೆಯ ಮೂಲಕ ನಾವು ಎತ್ತರಕ್ಕಿರಬೇಕು ಎಂಬ ಕಾರಣಕ್ಕೆ ಭಗವಂತನಲ್ಲಿ ಸದ್ಗುಣಗಳ ಚಿಂತನೆ ಮಾಡಲಿಕ್ಕೆ ಇದೆಲ್ಲವೂ ಕೂಡ ಪೂಜಾ ದ್ರವ್ಯಗಳು ಪೂರಕವಾಗಿರಬೇಕು ಅಂತ ನಮ್ಮೆಲ್ಲರ ಆಶಯದಿಂದ ನಮ್ಮ ಹಿರಿಯರು ಹಾಗೆ ಮಾಡಿದ್ದಾರೆ. ಬ್ರಹ್ಮಸೂತ್ರದ ಭಾಷ್ಯವನ್ನು ಆಚಾರ್ಯ ರಚನೆ ಮಾಡಿದ್ರಲ್ಲ, ಇದೆಲ್ಲ ಏನು ನಾವು ಪಡ್ಕೊಳ್ಬೇಕು ಅಂತ ಹೇಳುವುದನ್ನು ನಿರೂಪಣೆ ಮಾಡುವಂಥ ಒಂದು ಸುಂದರವಾದ ಗ್ರಂಥ. ಆದರೆ ಆ ಬ್ರಹ್ಮಸೂತ್ರ ಭಾಷ್ಯ ಪ್ರಮೇಯ ರೂಪವಾಗಿರುವುದರಿಂದ ಅದರ ಮೇಲೆ ಬೇರೆ ಬೇರೆ ಸಿದ್ಧಾಂತಗಳ ಆಕ್ಷೇಪಗಳು ಬಂದಾಗ ಅದನ್ನು ತರ್ಕಬದ್ಧವಾಗಿ ಪೂರೈಸಬೇಕು ಅಂತಾದರೆ ಅದಕ್ಕೊಂದು ನ್ಯಾಯದ ಜೋಡಣೆ ಬೇಕು ಎಂಬ ಕಾರಣಕ್ಕೆ ತ್ರಿವಿಕ್ರಮಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡಿದ್ರು ವ್ಯಕ್ತತರ್ಕತೆ ತಿಮ್ಮಗುರು ಅಂತ. ಅಂದರೆ ಅದರಲ್ಲಿ ಪ್ರಮೇಯ ಗ್ರಂಥವಾದ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಏನು ಇನ್ಬಿಲ್ಟ್ ನ್ಯಾಯ ಇದೆಯಲ್ಲ, ಅಂತರ್ಗತವಾದ ತರ್ಕ ಇದೆಯಲ್ಲ, ಅದು ನಮ್ಮ ಮಂದಿಗೆ ಅರ್ಥ ಆಗುವಂಥ ವಿಷಯ ಅಲ್ಲದೇ ಇರುವುದರಿಂದ ಆ ತರ್ಕವನ್ನು ಅಭಿವ್ಯಕ್ತಿಗೊಳಿಸಬೇಕು ಅಂತ ಹೇಳುವ ಪ್ರಾರ್ಥನೆ ಮಾಡಿದ್ದಕ್ಕೋಸ್ಕರನೇ ಬ್ರಹ್ಮಸೂತ್ರಕ್ಕೆ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದ ಹಾಗೇನೆ ಅನುಭಾಷ್ಯವನ್ನು ಕೂಡ ಆಚಾರ್ಯ ಮಧ್ವರು ಬರೆದರು. ಅದರ ಮೊದಲು ಇನ್ನೊಂದು ಬರೆದಿದ್ದಾರೆ ಅಣುಭಾಷ್ಯವನ್ನು. ಅಂದರೆ
ಶಾಸ್ತ್ರಾರ್ಥ ಸಂಗ್ರಹ ಅಂತ ಹೇಳುವ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಆಮೇಲೆ ಬರೆದ ಗ್ರಂಥ ಯಾವುದು ಅಂದರೆ ಅನುಭಾಷ್ಯಂ, ವ್ಯಾಖ್ಯಾಂ ಕರೋಮ್ಯನ್ನು ಹಿತಾಪಮೇಹ ಅಂಥೇಳಿ ವ್ಯಾಖ್ಯಾನ ಮಾಡ್ತೇನೆ ಅಂತ ಆಚಾರ್ಯರು ಹೇಳಿದರು. ಅರ್ಥಾತ್ ಒಂದು ಗ್ರಂಥ ರಚನೆ ಮಾಡಿದ ಮೇಲೆ ಅದಕ್ಕೆ ಪೂರಕವಾಗಿ ಇನ್ನೊಂದು ಗ್ರಂಥ ರಚನೆ ಮಾಡಿದರೆ ಅದು ಆಗೋದು, ಇಲ್ಲಾಂದರೆ ಅದು ಭಾಷ್ಯನೇ ಆಗಿಬಿಡುತ್ತೆ. ಹಾಗಾಗಿ ಯಾವ ಬ್ರಹ್ಮಸೂತ್ರ ಭಾಷ್ಯಗಳು ಪ್ರಮೇಯಾತ್ಮಕವಾಗಿತ್ತು ಆ ಬ್ರಹ್ಮಸೂತ್ರಗಳಲ್ಲಿ ಪ್ರಮಾಣಗಳನ್ನು ಜೋಡಿಸಿಬಿಟ್ಟು ಮುಂದೆ ಯಾರಾದರೂ ಇದಕ್ಕೆ ಕುತರ್ಕವನ್ನು ಮಾಡಿದರೆ ಅದನ್ನು ಖಂಡನೆ ಮಾಡಲಿಕ್ಕೋಸ್ಕರನೇ ಆಚಾರ್ಯ ಮಧ್ವರು ಅನುವ್ಯಾಖ್ಯಾನ ಎಂಬ ಗ್ರಂಥವನ್ನು ರಚನೆ ಮಾಡಿದರು. ಈ ಅನುವ್ಯಾಖ್ಯಾನ ಗ್ರಂಥಕ್ಕೆ ಅದಕ್ಕೂ ಒಂದು ವ್ಯಾಖ್ಯಾನಗಳು ಬಂದಿದ್ದಾವೆ. ಸನ್ಯಾಯ ರತ್ನಾವಲಿ ಎಂಬ ಗ್ರಂಥವನ್ನು ಕೂಡ ಪದ್ಮನಾಭ ತೀರ್ಥರು ರಚನೆ ಮಾಡಿದರು. ಆಮೇಲೆ ಶಂಕರ ಪಂಡಿತರು ಸಂಬಂಧ ದೀಪಿಕಾ ಅಂತ ಹೇಳುವ ಗ್ರಂಥವನ್ನು ರಚನೆ ಮಾಡಿದರು. ಆಮೇಲೆ ನ್ಯಾಯಮಂಜರಿ ಎಂಬ ಗ್ರಂಥ ರಚನೆ ಆಗಿದೆ. ಆದರೆ ಇದೆಲ್ಲ ಸೂಕ್ಷ್ಮವಾಗಿರೋದ್ರಿಂದ ತರ್ಕದ ಸಾಂಗತ್ಯವನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಮಾನ್ಯ ಜನರಿಗೆ ಸಾಧ್ಯವಾಗದೇ ಇರುವುದಕ್ಕೋಸ್ಕರ ಇನ್ನೊಂದು ಗ್ರಂಥ ಅದರ ಮೇಲೆ ಸಮರ್ಥವಾದ ಗ್ರಂಥವಾಗಿ ಮತ್ತು ಯಾವತ್ತೂ ಕೂಡ ಅದಕ್ಕೆ ಮತ್ತೊಂದು ಇನ್ನೊಂದು ಭಾವಿಯಾಗಿ ಪರೀಕ್ಷೆಗಳನ್ನೆಲ್ಲ ತುಂಬ ವಿದ್ಯಾರ್ಥಿಗಳು ತುಂಬ ಚೆನ್ನಾಗೇ ಕೊಟ್ಟಿದ್ದಾರೆ. ಇವತ್ತು ಇಲ್ಲಿ ನ್ಯಾಯಸುಧಾಮಂಗಲದ ಮಹೋತ್ಸವದ ಕಲ್ಪನೆ ಕೊಟ್ಟದ್ದು ನನಗೆ ಪೂರ್ವಾಶ್ರಮದಲ್ಲಿ ಪಾಠ ಮಾಡಿದ ಗುರುಗಳಾದ ಹರಿದಾಸ ಭಟ್ಟಾಚಾರ್ಯರು. ಯಾಕೆಂದರೆ ನನ್ನ ಹತ್ರ ನೇರವಾಗಿ ನಮ್ಮ ಪರಮಪೂಜ್ಯರಾದ ವಿಶ್ವೇಶತೀರ್ಥರು ನಮ್ಮ ಹತ್ರ ಹೇಳಿರಲಿಲ್ಲ ಸುಧಾಮಂಗಲ ಇಲ್ಲಿ ಮಾಡಬೇಕು ಅಂತ ಹೇಳುವ ಆಶಯವನ್ನು. ಆದರೆ ನಮ್ಮ ಬದುಕು ಉದ್ಧಾರ ಆದದ್ದೇ ಪರಮಪೂಜ್ಯ ಶ್ರೀಪಾದರಿಂದ. ಅವರಿಲ್ಲದಿದ್ದರೆ ನಮ್ಮ ಬದುಕೇ ಇಲ್ಲ. ವಿಶ್ವೇಶತೀರ್ಥ ಶ್ರೀಪಾದರು ನಮಗೆ ಬದುಕೇ ಕೊಟ್ಟವರು. ಆದ್ದರಿಂದ ನಾನು ಪಂಚೈತೆ ಪಿತರ ಸ್ಮೃತ ಅಂತ ಹೇಳಿದಾಗ ಜನಿತಾಚೋಪನೇತ ಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯತ್ರಾತ ಪಂಚೈತೆ ಪಿತರ ಸ್ಮೃತ ಅಂತ ಹೇಳುವಾಗ ಎಲ್ಲವನ್ನೂ ಒಪ್ಪಿಗೆ ಆಗುವಂಥ ಪಿತೃತ್ವ ಇರೋದು ಪೇಜಾವರ ಶ್ರೀಗಳಿಂದ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಅಂಥ ಶ್ರೀಗಳನ್ನು ಸ್ಮರಣೆ ಮಾಡಲಿಕ್ಕೆ ನನಗೆ ಸಮಯ ಇಲ್ಲ, ಯಾಕೆಂದರೆ ಹೊತ್ತಾಯಿತು, ಇವಾಗ ಪೂಜೆದು ಹೊತ್ತಾಯಿತು. ಇಷ್ಟೇ ಗುರುಗಳಿಗೆ ಸ್ಮರಣೆ ಮಾಡ್ತಾ ಅವರ ಉತ್ತರಾಧಿಕಾರಿಯಾಗಿ ಸಮರ್ಥವಾಗಿ ನ್ಯಾಯಸುಧಾ ಗ್ರಂಥಗಳನ್ನು ಪಾಠ ಮಾಡಿ ಅಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಚಿಂತನೆ ಮಾಡಿಸಿ ಅವರ ಪ್ರೀತಿ ಮತ್ತು ಗೌರವಕ್ಕೆ ಪಾತ್ರರಾಗಿರುವಂಥವರು. ಯಾಕೆಂದರೆ ಪರೀಕ್ಷೆ ಕೊಡಬೇಕಾದ್ರೆ ಕೆಲವು ವಿದ್ಯಾರ್ಥಿಗಳು ಶ್ರೀಗಳ ಕರುಣಾಲಯದಲ್ಲಿ ಅತ್ತೆ ಬಿಟ್ಟರು ಅವರ ಕಾರುಣ್ಯವನ್ನು ನೆನೆಸಿಕೊಂಡು. ಹಾಗಾಗಿ ನಮ್ಮ ಗುರುಗಳು ಎಂಥ ಕರುಣಾಮಯ ವ್ಯಕ್ತಿತ್ವದವರು. ಅದೇ ರೀತಿ ಪರಮಪೂಜ್ಯರು ಕೂಡ ವಿದ್ಯಾರ್ಥಿಗಳಿಗೆ ಪ್ರಿಯರಾದ ಗುರುಗಳಾಗಿ ಈ ಕಾಯಕವನ್ನು ಮುಂದುವರಿಸ್ತಾ ಇದ್ದಾರೆ. ಅನೇಕ ಮಂದಿಗೆ ಸುಬ್ರಹ್ಮಣ್ಯ ಶ್ರೀಗಳು ಕೂಡ ಪಾಠ ಹೇಳಬೇಕು ಅಂತೆಲ್ಲ ಆಸೆ ಇದೆ ನಮ್ಮ ಆಚಾರ್ಯರಿಗೂ. ನೋಡುವ, ದೇವರ ಅನುಗ್ರಹ ಮಾಡಿ. ನನಗೆ ಪಾಠ ಹೇಳಬಾರ್ದು ಅಂತಿಲ್ಲ, ವಿದ್ಯಾರ್ಥಿಗಳು ಸಿಗಬೇಕು. ದೇವರ ಅನುಗ್ರಹ ಮಾಡಿದರೆ ಅಂಥ ದಾರಿಯಲ್ಲಿ ಸಾಗಲಿಕ್ಕೆ ನಮಗೆ ತುಂಬ ಇಷ್ಟ ಇದೆ. ಯಾಕೆಂದರೆ ವಿಷ್ಣು ತೀರ್ಥರ ಸನ್ನಿಧಾನ, ಆಚಾರ್ಯ ಮಧ್ವರ ಸನ್ನಿಧಾನ, ಅನಿರುದ್ಧ ತೀರ್ಥರು ತೀವ್ರವ್ರತ ಅತೀಂದ್ರಿಯ ವಿದ್ಯಾಬ್ಧಿ ತರ್ಕ ಪಂಡಿತ ಅನಿರುದ್ಧ ಪದಾಧಾರ ಅಂತ ಹೇಳಬೇಕಾದ್ರೆ ಅವರ ಹೆಸರಲ್ಲೇ ಒಂದಷ್ಟು ಅವರ ಡಾಕ್ಟರೇಟ್ಗಳಿದ್ದಾವೆ. ಹಾಗಾಗಿ ಆ ಪರಂಪರೆಯಲ್ಲಿ ಬಂದಾಗ ನಮಗೂ ಆಸೆ ಇದೆ, ದೇವರು ನಡೆಸಿಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತು ಈ ದೊಡ್ಡ ಕಾರ್ಯಕ್ರಮದಲ್ಲಿ, ಅಂದರೆ ನನಗೆ ಇನ್ನು ಮುಂದೆ ಮಾತಾಡಲಿಕ್ಕೆ ಅವಕಾಶ ಉಂಟು ಇಲ್ಲ ಗೊತ್ತಿಲ್ಲ, ಆದ್ದರಿಂದ ತಡವಾದರೂ ಒಂದೆರಡು ಮಾತನಾಡಿಬಿಟ್ಟೆ. ಇನ್ನು ಇಂಥ ದೊಡ್ಡ ಕಾರ್ಯಕ್ರಮವನ್ನು ಜೋಡಿಸುವಂಥದ್ದು ಸ್ವಲ್ಪ ಕಷ್ಟದ ಕೆಲಸ ಅಂತ ನಿಮಗೆಲ್ಲ ಗೊತ್ತಿದೆ. ಅದನ್ನು ಜೋಡಿಸಲಿಕ್ಕೆ ಸುದರ್ಶನ ಜೋಯಿಸ್ ಅವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಇದೊಂದು ಗುರುಗಳ ಸೇವೆ. ಇಲ್ಲಿ ಬಂದವರು ಯಾರೂ ಕೂಡ ನೊಂದುಕೊಂಡು ಹೋಗಬಾರ್ದು, ಯಾರಿಗೂ ಕೂಡ ನಮಗೆ ಗೊತ್ತಿಲ್ಲದೇನೂ ಅಪಚಾರ ಆಗಬಾರ್ದು ಎಂಬ ಉದ್ದೇಶ ಇಟ್ಟುಕೊಂಡು ಸುದರ್ಶನ ಜೋಯಿಸ್ ದಂಪತಿಗಳು ಮತ್ತು ಅನೇಕ ಮಂದಿ ಅವರ ಜೊತೆಗೆ ಜೋಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ತಿಂಗಳಾನುಗಟ್ಟಲೆಯಿಂದ ವಿದ್ಯಾಪೀಠದ ಹರಿಯಾಚಾರ್ಯರು ಮತ್ತು ಬೇರೆ ಬೇರೆ ಆಚಾರ್ಯರುಗಳ ಮಾರ್ಗದರ್ಶನ ಪಡೆದು ಸಗ್ರಿ ಆನಂದ ತೀರ್ಥೋಪಾಧ್ಯಾಯರು ಕೂಡ ಈ ಸಮಗ್ರ ಕಾರ್ಯಕ್ರಮವನ್ನು ಜೋಡಿಸುವುದರ ಮೂಲಕ ಇದಕ್ಕೊಂದು ವ್ಯವಸ್ಥಿತವಾದ ರೂಪವನ್ನು ವೇದಿಕೆಗೆ ವ್ಯವಸ್ಥಿತ ರೂಪವನ್ನು ಕೊಟ್ಟವರಿದ್ದಾರೆ. ಅವರಿಗೂ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪುತ್ತಿಗೆ ಶ್ರೀಗಳು ಇಲ್ಲಿ ಬಂದಿರೋದು ನಮಗೆ ತುಂಬ ಸಂತೋಷವನ್ನು ತಂದಿದೆ. ಪುತ್ತಿಗೆ ಶ್ರೀಗಳು ನಮಗೆ ಪೂರ್ವಾಶ್ರಮದಲ್ಲಿ ಗುರುಮಠ, ಹಾಗಾಗಿ ನಮಗೆ ಗುರುಮಠವು ಪುತ್ತಿಗೆ ಮಠನೇ ಪೂರ್ವಾಶ್ರಮದಲ್ಲಿ. ಪರ್ಯಾಯದ ಮೊದಲು ಅವರು ಇಲ್ಲಿ ಬಂದು ತುಂಬ ಸಂತೋಷಪಟ್ಟು ಇಲ್ಲಿ ಆದರಾತದಲ್ಲಿ ಸಂತೋಷಪಟ್ಟು ಅವರು ಪರ್ಯಾಯ ಕೂತಲ್ಲಿ ಏನೆಲ್ಲ ಸಾಧನೆ ಮಾಡಿದೆ ಅಂತ ಸಗ್ರಿ ಆನಂದ ತೀರ್ಥರು ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಅವರು ಮುಟ್ಟಿದ್ದೆಲ್ಲ ಬಂಗಾರ ಆಗುವಂಥ ಯೋಗ್ಯತೆ ಅವರದು. ಹಾಗಾಗಿ ಸ್ವರ್ಣಮಯವಾದ ಪರ್ಯಾಯವನ್ನು ಮಾಡಿಬಿಟ್ಟಿದ್ದಾರೆ ಅವರು.
ಒಂದು ಫಲಿಮಾರ ಶ್ರೀಗಳು ಗೋಪುರಕ್ಕೆ ಬಂಗಾರವನ್ನು ಮುಚ್ಚಿಸಿಬಿಟ್ರೆ ಇನ್ನೆಲ್ಲೆಲ್ಲಿ ಬಾಕಿ ಹುಡುಕಿ ಎಲ್ಲ ಬಂಗಾರದಲ್ಲಿ ಮುಚ್ಚಿಸಿಬಿಟ್ರು ಅವರು ನಮ್ಮ ಕುತ್ತಿಗೆ ಶ್ರೀಗಳು. ಜೊತೆಗೆ ಡ್ಯೂಟಿ ಆ್ಯಂಡ್ ಡಿವೋಟಿ ಕರ್ತವ್ಯ ಮತ್ತು ಭಕ್ತಿ, ಡಿವೋಷನ್, ಇದು ಭಗವದ್ಗೀತೆಯ ಸಾರ. ಇದನ್ನು ಪ್ರಪಂಚಕ್ಕೆಲ್ಲ ಸಾರುವುದರ ಮೂಲಕ ಭಗವದ್ಗೀತೆಯನ್ನು ಎಲ್ರಿಗೂ ಹತ್ತಿರ ಮಾಡಿದರು. ಯಾಕೆಂದರೆ ಇದು ಕೋರ್ಟಲ್ಲಿ ಪ್ರಮಾಣ ಮಾಡಲಿಕ್ಕೆ ಮರವಿರುವ ಗ್ರಂಥ ಅಂತ ಹೇಳುವಂಥ ಭಾವನೆಗಿಂತ ಹೊರತಾಗಿ ಮನೆಯಲ್ಲಿ ಈ ಪುಸ್ತಕ ಇರಬೇಕು, ಸಾಧ್ಯ ಆದರೆ ನಾವು ಬರೆದು ಬಿಡಬೇಕು ಅಂತ ಅನೇಕ ಮಂದಿ ಹತ್ರ ಒಂದೊಂದೇ ಸಲ ಅಲ್ಲ, ಕೆಲವು ಸಲ ಬರೆಸಿಬಿಟ್ಟಿದ್ದಾರೆ. ಹಾಗಾಗಿ ಕುತ್ತಿಗೆ ಶ್ರೀಗಳ ಸಾಧನೆಯನ್ನು ಅಭಿನಂದಿಸುತ್ತಾ ಕಿರಿಯ ಶ್ರೀಗಳ ಬಗ್ಗೆಯೂ ಕೂಡ ನಾನು ಈಗಾಗಲೇ ಸಗರಿಯವರು ಹೇಳಿದ ಹಾಗೆ ಅವರು ಭಗವಂತನ ಭಕ್ತಿಗೆ ಅಲಂಕಾರವನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು, ಒಬ್ಬ ಶಿಲ್ಪಿಗೆ ಭಗವಂತನ ಬಗ್ಗೆ ಹೆಚ್ಚು ನಮಗಿಂತಲೂ ಹೆಚ್ಚು ಏಕೆ ಧ್ಯಾನ ಅಂದರೆ ಒಂದು ಉಳಿಯಲ್ಲಿ ಒಂದು ಹೆಚ್ಚು ಕಡಿಮೆ ಆದರೂ ಕೂಡ ಕೃಷ್ಣನ ಪ್ರತಿಮೆಯ ಕಣ್ಣು ಹೋಗುತ್ತೆ, ಅಥವಾ ಇನ್ನೇನೋ ಹೋಗಿಬಿಟ್ರೆ ಇಡೀ ಪ್ರತಿಮೆ ಹೋಗಿಬಿಡುತ್ತೆ. ಹಾಗಾಗಿ ನಮಗಿಂತ ಹೆಚ್ಚು ಏಕಾಗ್ರವಾಗಿ ಅವನು ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೆ ಏಕಾಗ್ರವಾಗಿರ್ತಾನಂತೆ. ಹಾಗೆ ಭಗವಂತನ ಅಲಂಕಾರ ಮಾಡುವಾಗಲೂ ಕೂಡ ಅಷ್ಟೇ ಏಕಾಗ್ರತೆ ಮತ್ತು ಭಕ್ತಿ ಬೇಕಾಗುತ್ತೆ. ಆ ಭಕ್ತಿ ಏಕಾಗ್ರತೆಯ ಮೂಲಕ ಶ್ರೀಕೃಷ್ಣನು ಚೆಂದ ಮಾಡಿಸಿದ ಸುಶ್ರೀಂದ್ರ ತೀರ್ಥ ಶ್ರೀಪಾದರಿಗೆ ಅಭಿನಂದನೆ ಸಲ್ಲಿಸುತ್ತಾ, ನನ್ನ ಎಡಗಡೆ ಕೂತಿರತಕ್ಕಂತಹ ಭೂವರಾಹ ಪುರಾಣಿಕರು, ಮಜೂರು ಭೂವರಾಹ ಪುರಾಣಿಕರು, ಒಂದು ಒಳ್ಳೆಯ ಮನೆತನ ಇದು. ಮಜೂರಿಗೆ ಗೌರವವನ್ನು ಸಲ್ಲಿಸುವ ಸುಸಂದರ್ಭ. ಈ ವೇದಿಕೆಯಲ್ಲಿ ಬಂದಂತಹ ಪ್ರತಿಯೊಂದು ಮಾತುಗಳು ಕೂಡ ಅದು ಮತ್ತೆ ಮತ್ತೆ ನಮ್ಮ ಜೀವನದಲ್ಲಿ ಅನುರಣಿಸಬೇಕಾದಂಥದ್ದು. ಪರಸ್ಪರ ಸಹಕಾರ, ಒಡೆದು ಖುಷಿ ಪಡುವುದು 2 ನಿಮಿಷದ ಅಥವಾ 2 ಕ್ಷಣಗಳ ಕೆಲಸವಾಗಬಹುದು. ಆದರೆ ಕೂಡಿ ಬಾಳುವುದು ಅನ್ನೋದು ಅದು ಬದುಕಿನ ಕೊನೆಯ ತನಕವೂ ನಮಗೆ ಬೆಳಕನ್ನು ನೀಡುವಂಥದ್ದು ಮತ್ತು ಆತ್ಮದ ಸಾಧನೆಗೂ ಸಹಕಾರ ನೀಡುವಂಥದ್ದು. ಅಂಥ ಅನೇಕ ಸಂದೇಶಗಳು ಈ ವೇದಿಕೆಯ ಮೂಲಕ ನಾವು ಪಡೆದಿದ್ದೇವೆ ಅಂತ ಭಾವಿಸ್ತಾ, ಗಡಿಯಾರವನ್ನು ಕೆತ್ತಿಕೊಳ್ಳುವಂತೆ ಮಾಡಿದ ಆ ಕೋಟಿ ಸಂಖ್ಯೆಯಿಂದ ಅನೇಕ ಭಕ್ತರು ಬರೆದು ತಮ್ಮ ಬದುಕಿನಲ್ಲಿ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮ ಚತುರ್ಥ ಪರ್ಯಾಯ ವಿಶ್ವಗೀತಾ ಪರ್ಯಾಯದ ಮಂಗಳ ಮಹೋತ್ಸವ ಅಂತ ನಾವು ಭಾವಿಸ್ತಾ ಇದ್ದೇವೆ. ಕಳೆದ ಭಾನುವಾರ ಪರ್ಯಾಯವನ್ನು ಮುಗಿಸಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡತಕ್ಕಂತಹ ಈ ವಿಶ್ವ ಸಂಭ್ರಮ ಕಾರ್ಯಕ್ರಮಕ್ಕೆ ನಾವು ಆಗಮಿಸಿದ್ದೇವೆ ಅಂತ ಹೇಳಿ ಭಾವಿಸ್ತಾ ಇದ್ದೇವೆ. ವಿಶ್ವಗೀತಾ ಪರ್ಯಾಯದ ಸಮಾರೋಪ ವಿಶ್ವ ಸಂಭ್ರಮದೊಂದಿಗೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೀತಾ ಇದೆ ಅಂತ ಹೇಳಿ ನಮ್ಮ ಭಾವನೆ. ಯಾಕೆಂದರೆ ಶ್ರೀಮದ್ ಆಚಾರ್ಯರು ಕೂಡ ಕೃಷ್ಣನ ಪೂಜೆಯನ್ನು ಉಡುಪಿಯಲ್ಲಿ ಮಾಡಿ ಆಮೇಲೆ ಇಲ್ಲಿಗೆ ಸುಬ್ರಹ್ಮಣ್ಯಕ್ಕೆ ಬಂದು ಇಲ್ಲಿ ಪ್ರತಿ ದಿವಸದ ಒಂದು ಸಮರ್ಪಣೆಯನ್ನು ಇಲ್ಲಿ ಮಾಡ್ತಾ ಇದ್ದರು ಎಂಬುದು ಐತಿಹ್ಯ. ಹಾಗಾಗಿ ಸರ್ವ ಸಮರ್ಪಣೆಯನ್ನು ಕೊನೆಗೆ ಸುಬ್ರಹ್ಮಣ್ಯದಲ್ಲಿ ಮಾಡಬೇಕು ಎಂಬುದಕ್ಕೆ ಅದೊಂದು ಸೂಚನೆ ಅಂತ ಹೇಳಿ ನಾವು ಭಾವಿಸ್ತಾ ಇವತ್ತು ನಮ್ಮ ಪರ್ಯಾಯದ ಸಮರ್ಪಣೆಯನ್ನು ಶ್ರೀಕೃಷ್ಣನಿಗೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿಗೆ ಬಂದು ಆಗಮಿಸಿ ಪ್ರಾರ್ಥನೆ ಮಾಡಿ ಪರ್ಯಾಯ ಪೀಠವನ್ನು ಏರಿದ್ದು ಆಮೇಲೆ ಮತ್ತೆ ಪುನಃ ಇಲ್ಲಿ ಬಂದು ಸಂಪುಟೀಕರಣದಲ್ಲಿ ಸಂಪುಟ ನರಸಿಂಹದೇವರ ಈ ಸಂದರ್ಭದಲ್ಲಿ ಸಂಪುಟೀಕರಿಸಿ ಕೃಷ್ಣನಿಗೆ ಇದನ್ನು ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. ವ್ಯಾಸಾಂತರ್ಗತ ಶ್ರೀಮಧ್ವಾಚಾರ್ಯರಿಗೆ ಇದನ್ನು ಅರ್ಪಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಾವು ಭಾವಿಸ್ತಾ ಈ ವಿಶ್ವ ಸಂಭ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರ ಆಚಾರ್ಯರಿಗೆ ಅತ್ಯಂತ ಪ್ರಿಯವಾದಂತಹ ಕ್ಷೇತ್ರ. ಅವರ ಅನುಜರಾದಂತಹ ವಿಷ್ಣುತೀರ್ಥರ ಒಂದು ವಿಶೇಷವಾದಂತಹ ಕ್ಷೇತ್ರ ಇದು. ಹಾಗಾಗಿ ಆಚಾರ್ಯರಿಗೆ ಅತ್ಯಂತ ಪ್ರಿಯವಾದಂತಹ ಕ್ಷೇತ್ರದಲ್ಲಿ ನಾವೇನೇನನ್ನು ಸಮರ್ಪಣೆ ಮಾಡ್ತೇವೆ ಅದು ಆಚಾರ್ಯರ ಮುಖಾಂತರ ಭಗವಂತನಿಗೆ ತಲುಪುತ್ತದೆ ಎಂಬಂತಹ ಭಾವನೆ ನಮ್ಮದು. ಈ ದೃಷ್ಟಿಯಲ್ಲಿ
ನಮ್ಮ ಈ ಚತುರ್ಥ ಪರ್ಯಾಯ ವಿಶ್ವಗೀತಾ ಪರ್ಯಾಯವನ್ನು ಇವತ್ತು ಮಂಗಳವ ಹಾಡಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿ ನಾವು ತಿಳಿಸ್ತಾ ಇದ್ದೇವೆ. ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇವತ್ತೇನು ಶ್ರೀಮನ್ಯಾಯಸುಧಾ ಮಂಗಳದ ಪೂರ್ವಭಾವಿಯಾಗಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಅದರ ಜೊತೆಗೆ ಧರ್ಮಸಭೆ ಇವತ್ತು ಕೂಡ ಪ್ರಾರಂಭ ಮಾಡಿದ್ದಾರೆ, ಭಜನೆಯ ಕಾರ್ಯಕ್ರಮಗಳು, ಹೀಗೆ ಅನೇಕ ಮುಖದ ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ಈ ಒಂದು ಸುಧಾ ಮಂಗಳ ಮಹೋತ್ಸವ ಅತ್ಯಂತ ವೈಭವ ಮತ್ತು ಅರ್ಥಪೂರ್ಣವಾಗಿ ನಡೀತಾ ಇದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಶ್ರೀ ವಿಶ್ವೇಶತೀರ್ಥರು ಮಾಡಿದಂತಹ ತೋರಿಸಿದಂತಹ ಭಾಳ ದೊಡ್ಡ ಒಂದು ಆದರ್ಶ ಅಂದರೆ ಪಂಡಿತರನ್ನು ತಯಾರು ಮಾಡಿ ಸಮಾಜಕ್ಕೆ ಕೊಡತಕ್ಕಂತಹ ಒಂದು ಅತ್ಯಂತ ಶ್ರೇಷ್ಠವಾದಂತಹ ಮಾರ್ಗದರ್ಶನವನ್ನು ವಿಶ್ವೇಶತೀರ್ಥರು ತೋರಿಸಿಕೊಟ್ಟಿದ್ದಾರೆ. ಮಾಧ್ವ ಸಮಾಜದಲ್ಲಿ ಅವರಷ್ಟು ಸುಧಾಮಂಗಳ ಮಾಡಿದ ಯತಿಗಳು ಇನ್ನೊಬ್ಬರು ಇಲ್ಲ ಎಂಬುದಾಗಿ ನಾವು ಗುರುತಿಸಬಹುದು. ಗರಿಷ್ಠ ಸುಧಾಮಂಗಳವನ್ನು ಮಾಡಿ ಶಾಶ್ವತವಾಗಿ ಸುಧಾಮಂಗಳವನ್ನು ಮಾಡಿದವರು. ಅವರ ನಂತರವೂ ಕೂಡ ಅವರ ಶಿಷ್ಯರ ಮುಖಾಂತರ ಈ ಸುಧಾಮಂಗಳ ಕಾರ್ಯಕ್ರಮ ನಿರಂತರ ನಡೆಯುವ ಹಾಗೆ ಮಾಡಿದಂತಹ ಕೀರ್ತಿ ಅದು ವಿಶ್ವೇಶತೀರ್ಥರದ್ದು. ಅವರ ಒಂದು ಪೂರ್ಣ ಪ್ರಜ್ಞ ವಿದ್ಯಾಪೀಠ ಅದೊಂದು ದೀಪಸ್ತಂಭದ ಹಾಗೆ ಸಮಾಜಕ್ಕೆ ನಿರಂತರ ಬೆಳಕನ್ನು ಕೊಡತಕ್ಕಂತಹ ಒಂದು ವಿಶಿಷ್ಟವಾದಂತಹ ಶ್ರೇಷ್ಠವಾದಂತಹ ಒಂದು ಕಾಣಿಕೆಯಾಗಿದ್ದು, ಅದರ ಒಂದು ಅಂಗವಾಗಿ ಇವತ್ತು ಶ್ರೀಮನ್ಯಾಯಸುಧಾ ಮಂಗಳದ ಮುಖಾಂತರ 30 ಜನ ವಿದ್ವಾಂಸರನ್ನು ಸಮಾಜಕ್ಕೆ ನೀಡ್ತಾ ಇರುವುದು ಇದು ಅತ್ಯಂತ ಒಂದು ಗಮನಾರ್ಹವಾದಂತಹ ಶ್ರೇಷ್ಠವಾದಂತಹ ಕಾರ್ಯಕ್ರಮ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಶ್ರೀಮನ್ಯಾಯಸುಧಾ ಮಂಗಳ ಅಂತೇಳಿ ಹೇಳಿದರೆ ಅದು ಇಡೀ ಒಂದು ಗ್ರಂಥಗಳ ಅಧ್ಯಯನದ ಅಂತಿಮ ಆದಂತಹ ಒಂದು ಹಂತ. ಆದ್ದರಿಂದಲೇ ಭಾಷ್ಯಾಂತ ವ್ಯಾಕರಣ, ಅದೇ ರೀತಿ ಬಾಧಾಂತ ತರ್ಕ, ಹಾಗೆ ಸುಧಾಂತ ವೇದಾಂತ. ಸುಧಾ ಗ್ರಂಥ ಆಯಿತು ಅಂತೇಳಿ ಹೇಳಿದರೆ ಆವಾಗ ವೇದಾಂತದ ತುತ್ತ ತುದಿಗೆ ಅವನು ತಲುಪಿದ ಎಂಬುದಾಗಿ ಅರ್ಥ. ಅಂತಹ ಒಂದು ಸುಧಾ ಗ್ರಂಥದ ಅಧ್ಯಯನ ಅಧ್ಯಾಪನ ಅದು ಅತ್ಯಂತ ಶ್ರೇಷ್ಠವಾದಂತಹ ಸಾಧನೆಯ ಮೇರು ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಶ್ರೀಮದಾಚಾರ್ಯರು ನಮ್ಮ ಜಗತ್ತಿಗೆ ಕೊಟ್ಟಂತಹ ಬಹಳ ದೊಡ್ಡದಾದಂತಹ ಈ ಸಿದ್ಧಾಂತ ಏನಿದೆ, ತತ್ವವಾದ ಏನಿದೆ, ಇದು ಅತ್ಯಂತ ಮೌಲಿಕವಾದದ್ದು, ಅತ್ಯಂತ ಅಮೂಲ್ಯವಾದದ್ದು. ನಮ್ಮ ಐಹಿಕ ಜೀವನಕ್ಕೆ ಸಾರ್ಥಕ್ಯಕ್ಕೆ ಬೇಕಾದಂತಹ ಮಾರ್ಗದರ್ಶನ ಕೆಲವರು ಮಾಡಬಹುದು, ಆದರೆ ಆತ್ಯಂತಿಕ ಜೀವನಕ್ಕೆ, ಅನಂತ ಜೀವನಕ್ಕೆ ನಮಗೆ ಒಂದು ಮಾರ್ಗದರ್ಶನ ಮಾಡಿದವರು ಶ್ರೀಮದಾಚಾರ್ಯರು. ಮೋಕ್ಷವನ್ನು ಹೇಗೆ ಪಡೆಯಬೇಕು ಎಂಬುದಕ್ಕೆ ಮಾರ್ಗದರ್ಶನ ಮಾಡಿ ತತ್ವಜ್ಞಾನವನ್ನು ನಮಗೆ ನೀಡಿ ನಮ್ಮನ್ನು ಉದ್ಧಾರ ಮಾಡಿದಂತಹ ಶ್ರೀಮದಾಚಾರ್ಯರ ಕೊಡುಗೆಯನ್ನು ನಾವು ಎಂದೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮದಾಚಾರ್ಯರು ಬರಲಿಲ್ಲ ಅಂತೇಳಿ ಹೇಳಿದರೆ ಆವಾಗ ನಮಗೆ ಇಡೀ ಜಗತ್ತೇ ಅಂಧಂತಮಸ್ಸಿನ ಹಾಗೆ ಕಾಣ್ತಾ ಇತ್ತು, ಎಲ್ಲವೂ ಕತ್ತಲೆಮಯವಾಗಿ ಆಗಿದೆ. ಆದರೆ ಆಚಾರ್ಯರು ಬಂದು ಸರಿಯಾದಂತಹ ಬೆಳಕನ್ನು ತೋರಿಸಿ ನಾವು ಈ ಸಂಸಾರದ ಒಂದು ತಮಸ್ಸಿನಿಂದ ಹೊರಗೆ ಬರುವುದು ಹೇಗೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಶ್ರೀ ವೇದವ್ಯಾಸರು ಮಾಡಿದಂತಹ ಬ್ರಹ್ಮಸೂತ್ರಗಳಿಗೆ ಸರಿಯಾದಂತಹ ವ್ಯಾಖ್ಯಾನವನ್ನು ಮಾಡಿ ವಿಮರ್ಶೆಯ ಸಂಶೋಧನೆಯ ಅಂತಿಮ ಹಂತಕ್ಕೆ ನಮ್ಮನ್ನು ಕರಕೊಂಡು ಹೋಗಿದ್ದಾರೆ. ಹಾಗಾಗಿ ನಾವು ಶ್ರೀಮದಾಚಾರ್ಯರಿಗೆ, ಶ್ರೀ ವೇದವ್ಯಾಸ ದೇವರಿಗೆ ಯಾವಾಗಲೂ ಕೂಡ ರೆಡಿಗಳಾಗಿರಬೇಕು. ವೇದವ್ಯಾಸ ದೇವರು ನಮಗೆ ವಿಭಾಗ ಮಾಡಿ ಕೊಡದೆ ಇದ್ದರೆ ಇವತ್ತು ನಾವು ಎಲ್ಲವೂ ಕೂಡ ಅಸ್ತವ್ಯಸ್ತಂ ಸಮಸ್ತವಾಗಿ ಯಾವ ದಾರಿಯಲ್ಲಿಯೂ ಹೋಗಲಿಕ್ಕೆ ಸಾಧ್ಯವಿಲ್ಲ. ಎಷ್ಟೋ ಜನರು ಹೇಳೋದು ವೇದವ್ಯಾಸ ದೇವರು ಎಲ್ಲ ಕಟ್ ಮಾಡಿಕೊಟ್ರು ಅಂತ ಹೇಳಿ, ವ್ಯಾಸ ವಿಭಾಗ ಮಾಡಿಕೊಟ್ಟರು ಅಂತ ಹೇಳಿ. ಆದರೆ ವಿಭಾಗ ಮಾಡುವುದರಿಂದ ಒಳ್ಳೆಯದಾಗ್ತದೆ ಹೊರತು ಅದು ವಿಭಾಗ ಮಾಡೋದು ಭೇದ ಅಲ್ಲ, ಜಗಳವನ್ನು ಮಾಡುವುದಲ್ಲ. ಭೇದ ಶಬ್ದಕ್ಕೆ ಮನೋಭೇದ ಅಂತ ಒಂದು ಅರ್ಥ ಇದೆ, ಹಾಗೆ ವಿವಿಕ್ತತೆ ಅಂತ ಹೇಳಿ ಇನ್ನೊಂದು ಅರ್ಥ ಇದೆ. ವೇದವ್ಯಾಸ ದೇವರು ಎಲ್ಲವನ್ನು ಕೂಡ ವಿವಿಕ್ತವಾಗಿ ತೋರಿಸಿಕೊಟ್ಟರು. ಹೇಗೆ ಮಗುವಿಗೆ ಒಂದು ಮುಸುಂಬಿಯನ್ನು ಕೊಟ್ಟರೆ ಅದಕ್ಕೆ ತಿನ್ನಲಿಕ್ಕಾಗೋದಿಲ್ಲ, ಅದಕ್ಕೆ ತಾಯಿ ಬಂದು ಅದನ್ನು ಕಟ್ ಮಾಡಿ ತುಂಡು ಮಾಡಿ ಕೊಟ್ಟರೆ ಆವಾಗ ಅದನ್ನು ಸರಿಯಾಗಿ ತಿನ್ನಲಿಕ್ಕಾಗ್ತದೆ. ಅದೇ ರೀತಿ ವೇದವ್ಯಾಸ ದೇವರು ವೇದಗಳನ್ನು ನಮಗೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಿಲ್ಲದೇ ಇದ್ದಾಗ ಅದನ್ನು ಸರಿಯಾಗಿ ಕಟ್ ಮಾಡಿ ಇಷ್ಟನ್ನು ತಿನ್ನು ಅಂತ ಹೇಳಿ ನಮಗೆ ಸುಲಲಿತವಾಗಿ ಅದನ್ನು
ನೀಡಿದವರು ವೇದವ್ಯಾಸರಾದ್ದರಿಂದ ಅವರಿಗೆ ವಿಭಾಗ ಮಾಡಿಕೊಟ್ಟವರು ಎಂಬ ಹೆಸರಿನಲ್ಲೇ ಅವರ ಹೆಸರು ಅದು ಪ್ರಸಿದ್ಧವಾಯಿತು. ಆದ್ದರಿಂದ ವಿಭಾಗ ಒಂದು ವೇಳೆ ಕೆಟ್ಟ ಗುಣವಾಗಿದ್ದರೆ ವೇದವ್ಯಾಸರು ಎಂಬುದಾಗಿ ಯಾರು ಅವರನ್ನು ಹೊಗಳಿಕ್ಕಿಲ್ಲ. ವಿಭಾಗ ಮಾಡಿದ್ದರಿಂದ ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾದ್ದರಿಂದ ಅವರ ವಿಭಾಗದ ಪ್ರಯುಕ್ತವೇ ನಾವು ಅವರನ್ನು ಗೌರವಿಸ್ತಾ ಇದ್ದೇವೆ ವೇದವ್ಯಾಸರು ಅಂತ ಹೇಳಿ. ಅಂತಹ ಒಂದು ದೊಡ್ಡ ಉಪಕಾರವನ್ನು ಇಲ್ಲಂತ ಹೇಳಿದರೆ ಮಗುವಿನ ಕೈಯಲ್ಲಿ ಇರತಕ್ಕಂತಹ ಮೂಸಂಬಿ ಕಿತ್ತಳೆ ಹಾಗೆ ವೇದಗಳೆಲ್ಲ ನಮಗೆ ಕೈಯಲ್ಲಿದೆ ಬಾಯಿಗೆ ಇಲ್ಲ ಅಂತಹ ಒಂದು ಪರಿಸ್ಥಿತಿ ಬರ್ತಾ ಇತ್ತು. ಅದನ್ನು ಸರಿಯಾಗಿ ವಿಭಾಗ ಮಾಡಿ ನಮಗೆ ಅದನ್ನು ಕೊಟ್ಟದ್ದರಿಂದ ಇವತ್ತು ವೇದಗಳ ಅರ್ಥವನ್ನು ಬ್ರಹ್ಮಸೂತ್ರಗಳ ಮುಖಾಂತರ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಆಮೇಲೂ ಕೂಡ ಅದು ಕಠಿಣವಾದಾಗ ಶ್ರೀಮದಾಚಾರ್ಯರು ಬಂದು ಭಾಷ್ಯ ಅನುವ್ಯಾಖ್ಯಾನಗಳ ಮುಖಾಂತರ ಅದನ್ನು ತಿಳಿಸಿದರು. ಮತ್ತೆ ಪುನಃ ಶ್ರೀಮನ್ ನ್ಯಾಯಸುಧಾದ ಮುಖಾಂತರ ಇದರಿಂದ ಗೊತ್ತಾಗತಕ್ಕಂತಹ ಒಂದು ವಿಷಯ ಏನು ಅಂತ ಹೇಳಿದರೆ, ಶಬ್ದಗಳು ಯಾವುದೇ ಒಂದು ವಿಷಯವನ್ನು ಸಂಪೂರ್ಣವಾಗಿ ತಿಳಿಸಿಕೊಡಲಿಕ್ಕೆ ಅಸಮರ್ಥಗಳು. ಹಾಗಾಗಿ ಎಷ್ಟು ಶಬ್ದಗಳನ್ನು ನಾವು ಪ್ರಯೋಗಿಸಿದರೂ ಕೂಡ ಮತ್ತಷ್ಟು ಸಂಶಯ ಅದು ಉಳಿಯಲಿಕ್ಕೆ ಸಾಧ್ಯ ಇದೆ. ಅದನ್ನು ಎಷ್ಟು ವಿವರಿಸಿದರೂ ಕಷ್ಟ. ಸಂಶೋಧನೆಯ ವಿಧಾನವೇ ಹಾಗೆ. ಸಂಶೋಧನೆ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತೇಳಿ ಹೇಳಿದರೆ, ಮೊದಲು ಒಂದು ಎಂಬಂತಹ ಒಂದು ವಿಚಾರದಿಂದ ಪ್ರಾರಂಭ ಆಗ್ತದೆ. ದೂರದಲ್ಲಿ ನಾವು ಏನೋ ಒಂದು ಕಾಣ್ತಾ ಇದೆ ಅಂತ ಹೇಳಿ ನಾವು ಹೇಳ್ತೇವೆ. ಮತ್ತಷ್ಟು ಹತ್ತಿರ ಹೋದಾಗ ಅದು ಒಂದಲ್ಲ ಏನೋ 2-3 ಇದ್ದ ಹಾಗೆ ಇದೆ ಅಂತ ಹೇಳಿ. ಇನ್ನಷ್ಟು ಹತ್ತಿರ ಹೋದಾಗ ಇಲ್ಲ ಅನೇಕ ಇದೆ, ಒಂದಕ್ಕೊಂದು ಭಿನ್ನವಾಗಿದೆ ಎಂಬುದಾಗಿ ಅದು ಮತ್ತಷ್ಟು ಸ್ಪಷ್ಟವಾಗಿ ವಿವಿಕ್ತವಾಗಿ ಕಾಣ್ತದೆ. ಹಾಗೆಯೇ ವೈದಿಕ ಸಂಶೋಧನೆಯು ಕೂಡ ಮೊದಲು ಎಲ್ಲವೂ ಒಂದು ಎಂಬಂತಹ ಈ ಒಂದು ವಿಚಾರದಿಂದ ಪ್ರಾರಂಭವಾಗಿ ನಂತರ ಇಲ್ಲ ಏನೋ ಒಂದೇ ಲೆಕ್ಕದ್ದು 2 ಇದೆ ಎಂಬುದಾಗಿ ಹಾಗೆ ಭಾಸವಾಗಿ ಕೊನೆಗೆ ಆಚಾರ್ಯರು ಆ ಒಂದು ಸಂಶೋಧನೆಗೆ ಪೂರ್ಣ ವಿರಾಮವನ್ನು ಹಾಕಿ ಇದು 1 ಅಲ್ಲ 2 ಅಲ್ಲ, ಇದು ಅತ್ಯಂತ ಭಿನ್ನವಾದಂತಹ ಅನೇಕಗಳು ವಿಚಿತ್ರಗಳು ಎಂಬುದನ್ನು ಆಚಾರ್ಯರು ತೋರಿಸಿ ಈ ಒಂದು ಸಂಶೋಧನೆಗೆ ಅಂತಿಮ ಪೂರ್ಣ ವಿರಾಮವನ್ನು ಕೊಟ್ಟವರು ಪೂರ್ಣಪ್ರಜ್ಞರು. ಹಾಗಾಗಿ ಅಂತಹ ಒಂದು ಸಂಶೋಧನೆಯ ಫಲಿತಾಂಶವನ್ನು ನೀಡಿದವರು ಶ್ರೀಮದ್ ಆಚಾರ್ಯರು. ಆದ್ದರಿಂದಲೇ 21, 22, 21 ಭಾಷೆಗಳನ್ನು ದೂಷಣೆ ಮಾಡಿದರು ಅಂತ ಹೇಳಿ ನಾವು ಕೇಳ್ತಾ ಇದ್ದೇವೆ. ಅಂದರೆ ಏನರ್ಥ? 2 ಮತ್ತು 0, ಇಲ್ಲಿ 2 ಅಲ್ಲಿ 0, ಇಲ್ಲಿ 2 ಆಮೇಲೆ ಅಲ್ಲಿ 1, ಆಮೇಲೆ ಇಲ್ಲಿಯೂ 2 ಅಲ್ಲಿಯೂ 2 ಎಂಬುದಾಗಿ ಶ್ರೀಮದ್ ಆಚಾರ್ಯರು ಈ ಒಂದು ಸಂಶೋಧನೆಯ ಒಂದು ಪ್ರಗತಿಯಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸ್ಪಷ್ಟವಾದಂತಹ ಸಂದೇಶವನ್ನು ನೀಡಿ ನಮ್ಮನ್ನು ಉದ್ಧಾರ ಮಾಡಿದ್ದಾರೆ. ಅಂತಹ ಶ್ರೀಮದ್ ಆಚಾರ್ಯರ ಈ ಒಂದು ಸಿದ್ಧಾಂತವನ್ನು ನಾವು ಎಷ್ಟು ತಿಳ್ಕೊಂಡರೂ ಕೂಡ ಮತ್ತಷ್ಟು ತಿಳ್ಕೊಳ್ಳಿಕ್ಕೆ ಅದು ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ಇವತ್ತಿಗೂ ಕೂಡ ಶ್ರೀಮನ್ ನ್ಯಾಯಸುಧಾದ ಬಗ್ಗೆ ವ್ಯಾಖ್ಯಾನಗಳು ಬರ್ತಾ ಇವೆ. ನ್ಯಾಯಸುಧಾ ಬಂದ ಮೇಲೂ ಬಂತು, ಇವತ್ತಿಗೂ ಬರ್ತಾ ಇದೆ. ನಾವು ಕೂಡ ಒಂದು ಸುಧಾ ಸುವಚನ ಎಂಬಂತಹ ಒಂದು ವ್ಯಾಖ್ಯಾನವನ್ನು ಬರೆದೆವು. ನಮಗೂ ಈ ಶ್ರೀಮನ್ ನ್ಯಾಯಸುಧಾ ಬಹಳ ವಿಚಿತ್ರವಾಗಿ ಕಂಡಿತು. ನಾವು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಒಂದು ಮಾತನ್ನು ಹಿಡ್ಕೊಂಡು ತುಂಬ ನಮಗೆ ಆಶ್ಚರ್ಯ ಆಯಿತು. ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತ ಗರ್ಭಿತ ಎಂಬುದಾಗಿ ಪ್ರತಿಭಾತಿ ಸುಧಾತಾಪಿ ಗರ್ತಾಲ್ಪತ್ವ ಎನ್ನುಚ್ಚತೆ ಅಂತ ಹೇಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಈ ಸುಧಾ ಬಗ್ಗೆ ಹೇಳಿದ್ದು ಇದು ಬರೀ ಅಲಂಕಾರಿಕವೋ ಅಥವಾ ಕೇವಲ ಅತಿಶಯೋಕ್ತಿಯಾಗಿ ಹೇಳಿದರೋ ಏನೋ ಎಂಬಂತಹ ಸಂಶಯ ಬಂದು ನೋಡೋಣ ಅಂತ ಹೇಳಿ ನಾವು ಪ್ರವೇಶ ಮಾಡಿದಾಗ ನಮಗೆ ಆಶ್ಚರ್ಯ ಆಯಿತು. ಶ್ರೀಮನ್ ನ್ಯಾಯಸುಧಾದ ಒಂದೊಂದು ಪದಗಳಲ್ಲಿಯೂ ಕೂಡ ಒಂದೊಂದು ವಾಕ್ಯಗಳಲ್ಲಿಯೂ ಕೂಡ ನಾವು ಅಗದಷ್ಟು ಇನ್ನಷ್ಟು ಆಳಕ್ಕೆ ಹೋಗ್ತಾ ಇದ್ದೇವೆ. ಇದನ್ನು ನೋಡಿ ನಾವು ಆಶ್ಚರ್ಯಪಟ್ಟೆವು. ಆದ್ದರಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಅತಿಶಯೋಕ್ತಿಯಿಂದ ಹೇಳಿದ್ದಲ್ಲ, ನಿಜವಾಗಿಯೂ ಕೂಡ ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತ ಗರ್ಭಿತ ಎಂಬುದು ಅದು ಅತ್ಯಂತ ಒಂದು ಅರ್ಥಗರ್ಭಿತವಾದಂತಹ ಮಾತಾಗಿದೆ, ಉದ್ಗಾರವಾಗಿದೆ. ನಾವು 2 ಶ್ಲೋಕಕ್ಕೆ 600 ಪುಟಗಳಲ್ಲಿ ನಾವು ಸಂಶೋಧನೆ ಮಾಡ್ತಾ ಬಂದರೂ ಕೂಡ ಕೊನೆಗೂ ಅದು ಮುಗಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ಲ. ಅಗೆದು ಆಳಕ್ಕೆ ಹೋಗಿ ಇನ್ನು ನಾನು ಮೇಲೆ ಬರಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅಂತ ಅಲ್ಲಿಗೆ ಬಿಟ್ಟುಬಿಟ್ಟೆವು. ಇನ್ನೂ ಅಗೀತಾ ಹೋದರೆ ನಾವು ಒಳಗೆ ಹೋಗಿಬಿಡ್ತೇವೆ, ಮೇಲೆ ಬರುವುದು ಹೇಗೆ ಅಂತ ಹೇಳಿ ಭಯವಾಗಿ ಅಲ್ಲಿಗೆ ನಾವು 2 ಶ್ಲೋಕದಲ್ಲೇ ನಾವು ವ್ಯಾಖ್ಯಾನವನ್ನು ಸುಧಾದ ಒಂದು ವಿಮರ್ಶೆಯನ್ನು ನಿಲ್ಲಿಸಿದೆವು. ಆ ರೀತಿ ಎಷ್ಟು ಅಗದಷ್ಟು ಇನ್ನಷ್ಟು ಹೊಸ ಬೆಳಕುಗಳನ್ನು ನೀಡತಕ್ಕಂತಹ ಗ್ರಂಥ ಅದು ಶ್ರೀಮನ್ ನ್ಯಾಯಸುಧಾ ಗ್ರಂಥ, ಶ್ರೀಮದ್ ಆಚಾರ್ಯರ ಅನುವ್ಯಾಖ್ಯಾನ, ಶ್ರೀಮದ್ ಬ್ರಹ್ಮಸೂತ್ರ ಭಾಷ್ಯ. ಈ ರೀತಿಯಾಗಿ ನೋಡಿದಾಗ
ಯಾವುದೇ ವಿಚಾರವನ್ನಾಗಲಿ ನಾವು ಎಷ್ಟು ಅಗೈತೆಯೋ ಇನ್ನಷ್ಟು ನಾವು ಅದರ ಆಳಕ್ಕೆ ಹೋಗ್ತೇವೆ, ಅದನ್ನು ಇನ್ನಷ್ಟು ಸ್ಫುಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದ್ದರಿಂದಲೇ ಇವತ್ತಿಗೂ ಬ್ರಹ್ಮದೇವರು ರುದ್ರದೇವರು ಎಲ್ಲ ಪಾಠ ಕೇಳ್ತಾ ಇದ್ದಾರೆ, ಅವರು ಇನ್ನೂ ಅಧ್ಯಯನ ಮಾಡ್ತಾ ಇದ್ದಾರೆ. ಯಾಕೆಂದರೆ ಜ್ಞಾನದ ಒಂದು ಜ್ಞಾನಕ್ಕೆ ಅನಂತ್ಯ ಇದೆ, ಅಪಕರ್ಷಾನಂತ್ಯ ಅದೇ ರೀತಿ ಉತ್ಕರ್ಷಾನಂತ್ಯ ಹೇಗಿದೆಯೋ ಹಾಗೆ ಜ್ಞಾನಕ್ಕೂ ಒಂದು ಎಣೆ ಇಲ್ಲ. ನಾವು ಎಷ್ಟು ತಿಳಿದರೂ ಇನ್ನಷ್ಟು ಸ್ಪಷ್ಟವಾಗಲಿಕ್ಕೆ ಸಾಧ್ಯ ಇದೆ. ನಿಜವಾಗಿ ನೋಡಿದರೆ ಯಥಾರ್ಥ ಜ್ಞಾನ ಯಾವುದು ಅಂತ ಹೇಳಿ ಕಂಡುಕೊಳ್ಳುವುದೇ ದೊಡ್ಡ ಕಷ್ಟದ ಕೆಲಸ. ನಾವು ಇವತ್ತು ಚಂದ್ರನನ್ನು ನೋಡ್ತೇವೆ, ದೂರದಲ್ಲಿ ಚಂದ್ರನನ್ನು ನೋಡಿದರೆ ಒಂದು ಬಾಲ್ ತರಹ ಕಾಣುತ್ತದೆ. ಇನ್ನು ಹತ್ತಿರಕ್ಕೆ ಹೋದರೆ ದೊಡ್ಡದು ಹಾಗೆ ಕೊನೆಗೆ ಭೂಮಿಯಷ್ಟು ದೊಡ್ಡದಾಗಿ ಕಾಣುತ್ತದೆ. ದೂರ ಹೋದಾಗೆ ಒಂದು ಚಿಕ್ಕ ಚೆಂಡಿನ ಹಾಗೆ ಕಾಣುತ್ತದೆ. ಹಾಗಿದ್ದರೆ ಚಂದ್ರನ ಯಥಾರ್ಥವಾದ ಪರಿಮಾಣ ಯಾವುದು? ಯಾವ ಡಿಸ್ಟೆನ್ಸ್ನಲ್ಲಿ ನೋಡಿದರೆ ಚಂದ್ರ ಯಥಾರ್ಥವಾಗಿ ಕಾಣ್ತಾನೆ, ಇದನ್ನು ಯಾರಿಗೂ ನಿಶ್ಚಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಚಂದ್ರನ ಯಥಾರ್ಥ ಪರಿಮಾಣವನ್ನು ಯಾವುದು ಅಂತ ಹೇಳಿ ಕರಾರುವಾಕ್ಕಾಗಿ ಅದನ್ನು ಪ್ರತ್ಯಕ್ಷವಾಗಿ ನೋಡಲಿಕ್ಕೂ ಆಗಲಿ ತಿಳ್ಕೊಳ್ಳಿಕ್ಕಾಗಲಿ ಯಾರಿಗೂ ಸಾಧ್ಯ ಇಲ್ಲ. ಹತ್ತಿರಕ್ಕೆ ಹೋದರೆ ದೊಡ್ಡದಾಗಿ ಕಾಣ್ತಾನೆ, ದೂರಕ್ಕೆ ಹೋದರೆ ಚಿಕ್ಕದಾಗಿ ಕಾಣ್ತಾನೆ. ಹಾಗಾದರೆ ನಿಜವಾದ ಪರಿಮಾಣ ಯಾವುದು? ಇದನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ. ಹಾಗಾಗಿ ನಾವು ಯಾವುದೇ ವಿಚಾರವನ್ನಾಗಲಿ ಹತ್ತಿರ ದೂರದಲ್ಲಿ ನಾವು ನೋಡಿ ಅದರ ಒಂದು ಯಥಾರ್ಥತೆಯನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಮಾತ್ರ ಆ ವಸ್ತುವಿನ ಬಗ್ಗೆ ಸರಿಯಾದ ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯ. ಈ ದೃಷ್ಟಿಯಲ್ಲಿ ಬ್ರಹ್ಮಸೂತ್ರದಿಂದ ಪ್ರಾರಂಭವಾದಂತಹ ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯ, ಸುಧಾ ಇತ್ಯಾದಿ ಗ್ರಂಥಗಳು ಇವತ್ತು ನಮ್ಮ ಮಠದ ನಮ್ಮ ಗುರುಗಳಾದಂಥ ಶ್ರೀನಿಧಿ ತೀರ್ಥರು ಕೂಡ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಈ ವ್ಯಾಖ್ಯಾನ ಎಂಬುದು ವ್ಯಾಖ್ಯಾನ ಪರಂಪರೆಯು ಕೂಡ ಇದೇ ರೀತಿ ಮುಂದೆ ಸಾಗ್ತಾನೇ ಹೋಗ್ತದೆ. ಮುಂದೆ ಬರುವವರು ಕೂಡ ಶ್ರೀಮನ್ಯಾಯಸುಧಾವನ್ನು ಇನ್ನೊಂದು ರೀತಿಯಲ್ಲಿ ಅವರು ನೋಡಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ನಾವು ಗುರುತಿಸಿದಾಗ ನಾವು ವಾಕ್ಯಗಳು ಶಬ್ದಗಳು ಎಲ್ಲಿ ವಿಫಲವಾಗ್ತದೆ ಎಂಬುದನ್ನು ಗುರುತಿಸಬಹುದು. ಹಾಗಾಗಿ ಕೊನೆಗೆ ಅವಚನೇನೈವ ಪ್ರೋವಾಚ ಅಂತ ಹೇಳಿ ಮಾತಿನಿಂದ ಹೇಳುವುದಕ್ಕಿಂತ ನಾವು ಹೃದಯದಿಂದ ಹೇಳಿದರೇ ನಿಜವಾಗಿ ನಾವು ಸಂವಹನವನ್ನು ಮಾಡಲಿಕ್ಕೆ ಸಂವಾದವನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ನಾವು ಮನಗಂಡಿದ್ದೇವೆ. ಆ ರೀತಿ ಶ್ರೀಮನ್ಯಾಯಸುಧಾ ಆಕರ ಗ್ರಂಥವಾಗಿ ಅತ್ಯಂತ ಶ್ರೇಷ್ಠವಾದಂತಹ ಗ್ರಂಥ. ಅಂತಹ ಒಂದು ಗ್ರಂಥದ ಅಧ್ಯಯನ ಅಧ್ಯಾಪನ ಅದು ವ್ಯಕ್ತಿತ್ವದ ಮೇರು ಹಂತವನ್ನು ಅದು ಸೂಚಿಸ್ತದೆ. ಅಂತಹ ಒಂದು ದೊಡ್ಡ ಗ್ರಂಥವನ್ನು ನಮ್ಮ ವಿಶ್ವೇಶತೀರ್ಥರು ಏನೋ ಅನೇಕ ಬಾರಿ ಮಂಗಳ ಮಾಡಿದ್ದಾರೆ. ಇದೀಗ ಅವರ ಶಿಷ್ಯರು ಕೂಡ ಅದೇ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವುದು ನಮಗೆಲ್ಲರಿಗೂ ಕೂಡ ಅತ್ಯಂತ ಒಂದು ಸಂತೋಷದಾಯಕವಾದಂತಹ ವಿಚಾರವಾಗಿದೆ. ಇಂತಹ ನ್ಯಾಯಸುಧಾ ಮಂಗಳದ ಈ ಒಂದು ಮಹೋತ್ಸವ ಇದು ನಮ್ಮ ಮಾಧ್ವ ಇತಿಹಾಸದಲ್ಲೇ ಅತ್ಯಂತ ಒಂದು ಐತಿಹಾಸಿಕವಾದಂತಹ ಅಪೂರ್ವವಾದಂತಹ ಮಂಗಳ ಮಹೋತ್ಸವಗಳಾಗಿವೆ. ಅಂತಹ ಒಂದು ಮಂಗಳ ಮಹೋತ್ಸವವನ್ನು ಮುಂದುವರಿಸಿಕೊಂಡು ಬರತಕ್ಕಂತಹ ನಮ್ಮ ವಿಶ್ವಪ್ರಸನ್ನ ತೀರ್ಥರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ವಿಶ್ವೇಶ ತೀರ್ಥರು ವಿಶ್ವಪ್ರಸನ್ನ ತೀರ್ಥರು ನಮ್ಮ ಸಮಾಜದ ಎರಡು ಕಣ್ಣುಗಳು ಎಂಬುದಾಗಿ ನಾವು ಭಾವಿಸಬಹುದು. ವಿಶ್ವೇಶ ತೀರ್ಥರು ನಮಗೆ ನೀಡಿದಂತಹ ಮಾರ್ಗದರ್ಶನ, ಅವರ ಆದರ್ಶ ಅದು ಎಲ್ಲ ಯತಿಗಳಿಗೂ ಕೂಡ ಅತ್ಯಂತ ಶ್ರೇಷ್ಠವಾದಂಥ ಮಾರ್ಗದರ್ಶನವಾಗಿದೆ. ಹಾಗಾಗಿ ನಮಗೂ ಕೂಡ ಮೂಲ ಸ್ಫೂರ್ತಿ ವಿಶ್ವೇಶ ತೀರ್ಥರೇ ಆಗಿದ್ದಾರೆ, ವಿದ್ಯಾಪೀಠವೇ ಆಗಿದೆ. ನನಗೆ ಇವತ್ತು ಬಹಳ ಸಂತೋಷ. ನಾನು ಕೂಡ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಸೇರಲಿಕ್ಕೆ ಹೊರಟವನು. ನಮ್ಮ 7ನೇ ಕ್ಲಾಸ್ ಮುಗಿದಾಗ ನಮ್ಮ ತಂದೆಯವರು ವಿಠ್ಠಲೋಪಾಧ್ಯಾಯರ ಹತ್ರ ಜೂನ್ನಲ್ಲಿ ನನ್ನ ಮಗನನ್ನು ಕರ್ಕೊಂಡು ಹೋಗಿ ಸೇರಿಸಿ ಅಂಥೇಳಿ ಮಾನಸಿಕವಾಗಿ ನಾವು ವಿದ್ಯಾಪೀಠ ಸೇರಿ ಆಗಿತ್ತು. ಅಷ್ಟರ ಒಳಗಡೆ ನಮ್ಮ ಹಿಂದಿನ ಗುರುಗಳು ಸುಜ್ಞಾನೇಂದ್ರ ತೀರ್ಥರು ನನ್ನನ್ನು ಸ್ವಾಮಿಗಳನ್ನಾಗಿ ಮಾಡಿ ಪುತ್ತಿಗೆ ಮಠದ ಪೀಠಾಧಿಪತಿಗಳನ್ನಾಗಿ ಮಾಡಿದ್ದಾರೆ. ನಾನು ಆವಾಗ ಮನಸ್ಸಿನಲ್ಲಿ ಆವಾಗಲೂ ಕೇಳಿದೆ, ಸ್ವಾಮಿಗಳಾದರೆ ನಾನು ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಹೋಗಬಹುದಾ ಅಂತ ಕೇಳಿದ್ದಕ್ಕೆ ಹೋಗ್ಬೋದು ಅಂತ ಹೇಳಿದೆ. ಅದರ ಒಂದು ಅನುಗ್ರಹವಾಗಿ ವಿದ್ಯಾಮಾನ್ಯ ತೀರ್ಥರ ಹತ್ರ ಹೋಗತಕ್ಕಂತಹ ವಿಶ್ವೇಶ ತೀರ್ಥರ ಗುರುಗಳ ಸನ್ನಿಧಾನಕ್ಕೆ ಹೋಗತಕ್ಕಂತಹ ಒಂದು ಪ್ರಸಂಗ ಅವಕಾಶ, ಸುವರ್ಣಾವಕಾಶ ನಮಗೆ ಬಂದಿದೆ. ಈ ರೀತಿ ವಿಶ್ವೇಶ ತೀರ್ಥರು ಎಲ್ಲ ಭಕ್ತರಿಗೆ ಒಂದು ವಿಶೇಷ ಸ್ಫೂರ್ತಿಯಾಗಿ ನಮಗೂ ಕೂಡ ಅತ್ಯಂತ ಒಂದು ಶ್ರೇಷ್ಠವಾದಂತಹ ಸ್ಫೂರ್ತಿದಾಯಕರಾಗಿದ್ದಾರೆ. ಅವರ ಗೀತಾ ಸಾರೋದ್ಧಾರ ನಮಗೆ ಅತ್ಯಂತ ಸ್ಫೂರ್ತಿಯನ್ನು ಕೊಟ್ಟಂತಹ ಗ್ರಂಥ. ಇವತ್ತಿಗೂ ಕೂಡ ನಾವು ಅದನ್ನು ಯಾವಾಗಲೂ ನೆನಪಿಸ್ತಾ ಇದ್ದೇವೆ.
ಗೀತಾ ಪ್ರತಿಭಾ ಎಂಬುದಾಗಿ ವಿಶ್ವೇಶತೀರ್ಥರ ಗೀತಾ ಸಾರೋದ್ಧಾರವನ್ನೇ ಪಠ್ಯಪುಸ್ತಕವನ್ನಾಗಿಟ್ಟು ನಾವು ಕಾಲೇಜುಗಳಲ್ಲಿ ಅನೇಕ ವರ್ಷಗಳಲ್ಲಿ ಒಂದು ಪರೀಕ್ಷೆಗಳನ್ನು ಕೂಡ ಇಟ್ಟು ನಾವು ಆ ಗ್ರಂಥದ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದೆವು. ನಮ್ಮ ಗೀತಾಭಿಯಾನಕ್ಕೂ ಕೂಡ ಮೂಲ ಸ್ಫೂರ್ತಿ ಅದು ವಿಶ್ವೇಶತೀರ್ಥರೇ ಆಗಿದ್ದಾರೆ. ಗೀತೆಯ ಬಗ್ಗೆ ಗೀತಾ ಸಾರೋದ್ಧಾರವನ್ನು ಓದಿದ ಮೇಲೆ ಈ ಗೀತಾ ಸಾರೋದ್ಧಾರದಂತೆ ನಾವು ಇದನ್ನು ಪ್ರಚಾರ ಮಾಡಬೇಕು ಎಂಬಂತಹ ಒಂದು ಕಾಳಜಿ, ಒಂದು ಅಪೇಕ್ಷೆ ನಮಗೆ ಬಂದಿದ್ದು, ಅದರ ಅಂಗವಾಗಿ ಈ ಬಾರಿ ಕೋಟಿ ಗೀತಾ ಲೇಖನ ಯಜ್ಞ, ಗೀತಾ ಮಂದಿರ ಇತ್ಯಾದಿ ಎಲ್ಲ ಕಾರ್ಯಗಳ ಹಿಂದೆ ವಿಶ್ವೇಶತೀರ್ಥರ ಒಂದು ಪೂರ್ಣವಾದಂಥ ಅನುಗ್ರಹ ಸ್ಫೂರ್ತಿ ಇದೆ ಎಂಬುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ತಾ, ವಿಶ್ವೇಶತೀರ್ಥರು ವಿದ್ಯಾಮಾನ್ಯ ತೀರ್ಥರು ನಮಗೆ ವಿಶೇಷವಾದಂತಹ ಪ್ರಭಾವವನ್ನು ಬೀರಿದಂತಹ ಯತಿಗಳಾಗಿದ್ದಾರೆ. ಆದ್ದರಿಂದಲೇ ಇವತ್ತು ಒಂದು ದಿವಸವೂ ಬಿಡದೆ ಈ ಎರಡೂ ಗುರುಗಳನ್ನು ಕೂಡ ನಾವು ಪ್ರತಿನಿತ್ಯ ಸ್ಮರಣೆ ಮಾಡ್ತಾ ಇದ್ದೇವೆ. ಇಬ್ಬರಿಗೂ ಕೂಡ ನಾವು ದಂಡೋದಕದ ನಂತರ ತೀರ್ಥ ಪ್ರದಾನ ಏನಿದೆ ನಮ್ಮ ವಿದ್ಯಾಮಾನ್ಯ ತೀರ್ಥರಿಗೂ ಹಾಗೆ ವಿಶ್ವೇಶ ತೀರ್ಥರಿಗೂ ಇಬ್ಬರ ಆರಾಧನೆಯನ್ನು ಕೂಡ ನಾವು ಸ್ವಯಂ ಪ್ರೇರಣೆಯಿಂದ ನಡೆಸಿಕೊಂಡು ಬರ್ತಾ ಇದ್ದು, ಅಂತಹ ವಿಶ್ವೇಶ ತೀರ್ಥರ ಶಿಷ್ಯರಾಗಿ ಇವತ್ತು ವಿಶ್ವಪ್ರಸನ್ನ ತೀರ್ಥರು ಕೂಡ ಅದೇ ದಾರಿಯಲ್ಲಿ ಮುಂದುವರಿಸ್ತಾ ಇರೋದು. ಒಂದು ಕೈ ಮೇಲು ಎಂಬಂತೆ ನಮ್ಮ ವಿಶ್ವಪ್ರಸನ್ನ ತೀರ್ಥರು ಅತ್ಯಂತ ದಕ್ಷತೆಯಿಂದ ಎಲ್ಲ ಕಾರ್ಯಗಳನ್ನು ನಡೆಸಿಕೊಂಡು ಬಂದು ನಮ್ಮ ರಾಮ ಜನ್ಮಭೂಮಿ ಪ್ರತಿಷ್ಠಾನದ ಒಂದು ಗೌರವಾನ್ವಿತವಾದಂತಹ ನಮ್ಮೆಲ್ಲರ ಪ್ರತಿನಿಧಿಯಾಗಿ, ಇಡೀ ಹಿಂದೂ ಸಮಾಜದ ಪ್ರತಿನಿಧಿಯಾಗಿ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡತಕ್ಕಂತಹ ದೊಡ್ಡ ಒಂದು ಅವಕಾಶವೂ ಕೂಡ ಅವರಿಗೆ ಬಂದಿದ್ದು, ಅದು ವಿಶ್ವೇಶ ತೀರ್ಥರ ಒಂದು ವಿಶೇಷ ಅನುಗ್ರಹ ಅಂತ ಹೇಳಿ ನಾವು ಭಾವಿಸ್ತಾ, ವಿಶ್ವೇಶ ತೀರ್ಥರಂತೆ ವಿಶ್ವಪ್ರಸನ್ನ ತೀರ್ಥರು ಕೂಡ ಅವರು ವಿಶೇಷ ತೀರ್ಥರಾಗಲಿ ಎಂಬುದಾಗಿ ನಾವು ಹಾರೈಸ್ತಾ ಇದ್ದೇವೆ. ವಿಶ್ವಪ್ರಸನ್ನರ ಬಗ್ಗೆ ನಮಗೆ ಅತ್ಯಂತ ಒಂದು ಸಂತೋಷ ಏನೆಂದರೆ, ಜೊತೆಯಾಗಿ ಓದಿದವರು. ಅದಮಾರನಲ್ಲಿ ನಾವು ಓದುವಾಗ ನಮ್ಮ ಆದರ್ಶ ಗುರುಕುಲದಲ್ಲಿ ನಂಬರ್ 1 ವಿದ್ಯಾರ್ಥಿ ಯಾರೆಂದರೆ ನಮ್ಮ ವಿಶ್ವಪ್ರಸನ್ನ ತೀರ್ಥರು. ನಮಗೆ ವಿದ್ಯಾಮಾನ್ಯ ತೀರ್ಥರು ಮಧ್ವ ವಿಜಯ ಪಾಠವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಮಾಡಬೇಕು ಅಂತ ಒಂದೊಂದು ಅಧ್ಯಾಯ ಸರ್ಗವನ್ನು ಒಬ್ಬೊಬ್ಬರು ಮಾಡಬೇಕು ಅಂತ ವಿಭಾಗ ಮಾಡಿಕೊಟ್ಟಾಗ ನಮಗೂ ಕೂಡ 7ನೇ ಸರ್ಗವನ್ನು ಪಾಠ ಮಾಡತಕ್ಕಂತಹ ಅವಕಾಶ ಸಿಕ್ಕಿತು. ಅವರು ಪರೀಕ್ಷೆಯನ್ನು ಮಾಡುವ ಅವಕಾಶ ಸಿಕ್ಕಿತು. ಆ ಪರೀಕ್ಷಾ ಪೇಪರ್ಗಳಲ್ಲಿ ಮೊಟ್ಟ ಮೊದಲು ನಾವು ತಿದ್ದುತ್ತಾ ಇದ್ದದ್ದು ನಮ್ಮ ವಿಶ್ವಪ್ರಸನ್ನ ತೀರ್ಥರ. ಅದು ಕಣ್ಣು ಮುಚ್ಚಿ ಎಲ್ಲದಕ್ಕೂ ರೈಟು, ಒಂದೂ ಕೂಡ ತಪ್ಪು ಎಂಬುದಿಲ್ಲ. ಪ್ರತಿಯೊಂದು ಕೂಡ 100ಕ್ಕೆ 100 ಮಾರ್ಕು ನಾವು ನೀಡ್ತಾ ಇದ್ದದ್ದು ವಿಶ್ವಪ್ರಸನ್ನರಿಗೆ. ಆ ರೀತಿ ಅತ್ಯಂತ ಒಂದು ಬುದ್ಧಿಶಕ್ತಿ, ಕರ್ತೃತ್ವ ಶಕ್ತಿ, ಅತ್ಯಂತ ನಿಷ್ಠೆ, ಇದೆಲ್ಲವೂ ಕೂಡ ಒಂದು ಕಡೆ ಕಾಣಬಹುದಾಗಿದ್ದರೆ ಅದು ನಾವು ವಿಶ್ವಪ್ರಸನ್ನ ತೀರ್ಥರಲ್ಲಿ ಕಾಣಬಹುದು. ಇಂತಹ ಒಂದು ಗುರು ಶಿಷ್ಯರ ಒಂದು ಕೊಡುಗೆ ಸಮಾಜಕ್ಕೆ ಸಿಗುವುದು ಬಹಳ ಒಂದು ಅಪೂರ್ವವಾದದ್ದು. ಗುರುಗಳು ಹೇಗೋ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ನಮ್ಮ ವಿಶ್ವಪ್ರಸನ್ನ ತೀರ್ಥರು ಸಮರ್ಥವಾಗಿ ಧೈರ್ಯದಿಂದ ಮುಂದೆ ಹೋಗುವವರಾಗಿದ್ದಾರೆ. ನಾವು ನಮ್ಮ ಶಿಷ್ಯರಿಗೂ ಕೂಡ ಅನೇಕ ಸಲ ಉದಾಹರಣೆ ಕೊಡೋದು ವಿಶ್ವಪ್ರಸನ್ನ ತೀರ್ಥರನ್ನೇ ನಾವು ಉದಾಹರಣೆಯಾಗಿ ಕೊಡ್ತಾ ಇದ್ದೇವೆ. ನೋಡಿ ಅವರ ಗುರು ಶಿಷ್ಯ ಸಂಬಂಧ ಹೇಗಿದೆ ಎಂಬುದನ್ನು ನಾವು ಉದಾಹರಣೆಯಾಗಿ ಅನೇಕ ಬಾರಿ ಕೊಟ್ಟಿದ್ದೇವೆ. ಆ ರೀತಿ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಬರುವ ರೀತಿಯಲ್ಲಿ ನಮ್ಮ ವಿಶ್ವಪ್ರಸನ್ನ ತೀರ್ಥರು ಗುರುಗಳ ಆದರ್ಶವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರೋದು ನಮ್ಮ ಸಮಾಜದ ಶುಭೋದಯ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಅವರು ನಡೆಸ್ತಕ್ಕಂಥ ಈ ಶ್ರೀ ನ್ಯಾಯಸುಧಾ ಮಂಗಳ ಕಾರ್ಯಕ್ರಮ ಇದು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಎಂಬುದಾಗಿ ನಾವು ಭಾವಿಸ್ತಾ, ಶ್ರೀ ಮಹಾಭಾರತ ಕಾಲದಲ್ಲಿ ಭೀಮಸೇನ ದೇವರು ರಾಜ್ಯ ಹೇಗೆ ಆಳ್ತಾ ಇದ್ದರು ಎಂಬುದಕ್ಕೆ ಇದೇ ಒಂದು ಮಾತನ್ನು ಆಚಾರ್ಯರು ಅವರು ತಿಳಿಸ್ತಾ ಇದ್ದಾರೆ. ಸವೇತನಾನ ಪಂಚ 5 ವಿದ್ವಾಂಸರನ್ನು ಪ್ರತಿಯೊಂದು ಊರುಗಳಲ್ಲಿಯೂ ಕೂಡ ಭೀಮಸೇನ ದೇವರು ನೇಮಿಸಿ ಆ ವಿದ್ವಾಂಸರ ನೇತೃತ್ವದಲ್ಲಿ ಆ ಸಮಾಜ ಮುಂದುವರಿಬೇಕು. ಸವೇತನಾನ ಅಷ್ಟು 5 ಜನರಿಗೂ ವೇತನವನ್ನು ಕೂಡ ಫಿಕ್ಸ್ ಮಾಡಿದರು. ಅವರಿಗೆ ಸಂಬಳ ಕೊಟ್ಟು 5 ವಿದ್ವಾಂಸರನ್ನು ಒಂದೊಂದು ಕಡೆ ಒಂದೊಂದು ಊರಿನಲ್ಲಿ ಭೀಮಸೇನ ದೇವರು ನೇಮಿಸಿ ಆ ಮೂಲಕ ಧರ್ಮಸ್ಥಾಪನೆ ಮಾಡದಿರು ಎಂಬುದಾಗಿ ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ನಿರೂಪಿಸಿದಂತೆ ಇವತ್ತು
ಪೇಜಾವರ ಸ್ವಾಮಿಗಳು ಕೂಡ ಒಂದೊಂದು ಊರಿನಲ್ಲಿ ಕನಿಷ್ಠ 5 ವಿದ್ವಾಂಸರನ್ನು ಅವರು ನೇಮಕ ಮಾಡಿ ಅವರ ಮುಖಾಂತರ ಈ ಧರ್ಮಸ್ಥಾಪನೆಯನ್ನು ಮಾಡ್ತಾ ಇರುವುದು ಅದು ಮಹಾಭಾರತದ ಒಂದು ಸ್ಫೂರ್ತಿ ಅಂತ ಹೇಳಿ ನಾವು ಗುರುತಿಸ್ತಾ ಇದ್ದೇವೆ. ಆ ದೃಷ್ಟಿಯಲ್ಲಿ ವಿದ್ವತ್ ಪರಂಪರೆ, ವಿದ್ವಾಂಸರ ಪರಂಪರೆ ಇವತ್ತು ಇದ್ದು ಅದು ಬೆಳೆದದ್ದು ಅದು ನಮ್ಮ ವಿದ್ಯಾಗುರುಗಳಾದ ವಿದ್ಯಾಮಾನ್ಯ ತೀರ್ಥರು ಹಾಗೂ ಶ್ರೀ ವಿಶ್ವೇಶ ತೀರ್ಥರ ಮುಖಾಂತರ ಎಂಬುದನ್ನು ನಾವು ತುಂಬ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇವೆ. ಇದರ ಮಹತ್ವ ಇದು ಗೊತ್ತಾಗಬೇಕಾದ್ರೆ ಒಂದು ವೇಳೆ ವಿದ್ಯಾಮಾನ್ಯ ತೀರ್ಥರು ವಿಶ್ವೇಶ ತೀರ್ಥರು ಅವತಾರ ಮಾಡದೇ ಹೋಗಿದ್ದರೆ ಏನಾಗುತ್ತಿತ್ತು ಎಂಬುದನ್ನು ಊಹಿಸಿಕೊಂಡರೆ ಅವರ ಮಹತ್ವ ನಮಗೆ ಸರಿಯಾದ ರೀತಿಯಲ್ಲಿ ಅರ್ಥವಾಗಲಿಕ್ಕೆ ಸಾಧ್ಯ ಇದೆ. ಆ ರೀತಿ ಇವತ್ತು ದೊಡ್ಡ ಆದರ್ಶ ಮತ್ತು ಕೊಡುಗೆಯನ್ನು ತೋರಿಸಿದಂತಹ ಶ್ರೀ ವಿಶ್ವೇಶ ತೀರ್ಥರ ಉತ್ತರಾಧಿಕಾರಿಯಾಗಿ ಅವರ ಕೀರ್ತಿಯ ಉತ್ತರಾಧಿಕಾರಿಯಾಗಿ ನಮ್ಮ ವಿಶ್ವಪ್ರಸನ್ನ ತೀರ್ಥರು ಇವತ್ತು ಮೆರೀತಾ ಇರೋದು ನಮಗೆ ತುಂಬ ಸಂತೋಷ ಮತ್ತು ಆನಂದದಾಯಕವಾಗಿದೆ. ಅವರ ನೇತೃತ್ವದಲ್ಲಿ ಶ್ರೀಮನ್ಯಾಯಸುಧಾ ಮಂಗಳ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೀತಾ ಇರೋದು ಇನ್ನೊಂದು ದೊಡ್ಡ ಒಂದು ಆದರ್ಶವಾಗಿದೆ. ವಾದಿರಾಜ ಸ್ವಾಮಿಗಳವರು ಸುಬ್ರಹ್ಮಣ್ಯ ಕ್ಷೇತ್ರವನ್ನು ವರ್ಣನೆ ಮಾಡುವಾಗ ಯತ್ರ ಸಂಪುಟಮಸ್ಫೋಟಂ ಕೃಷ್ಣಸ್ಯ ಸ್ಫೋರಯತ್ಯೋ ಅಗ್ರಾಶ್ಯತ್ವಂ ಅದೃಶ್ಯತ್ವಂ ಕಿಂ ಪುನಃ ತತ್ರ ಪಂಡಿತಾಹ ಅಂತ ಹೇಳಿದರು. ಸುಬ್ರಹ್ಮಣ್ಯ ಕ್ಷೇತ್ರ ಪಂಡಿತರ ಉಗಮ ಸ್ಥಾನ. ಇಲ್ಲಿ ಅಭೇದ್ಯವಾದಂತಹ ಪಂಡಿತರು, ಅತ್ಯಂತ ಒಂದು ಶ್ರೇಷ್ಠರಾದಂತಹ ಪಂಡಿತರ ಉಗಮ ಸ್ಥಾನ ಸುಬ್ರಹ್ಮಣ್ಯ ಕ್ಷೇತ್ರ ಎಂಬುದನ್ನು ವಾದಿರಾಜರು ಏನು ಉಲ್ಲೇಖ ಮಾಡಿದ್ದಾರೆ ಅದರ ಒಂದು ಪುನರಾವರ್ತನೆಯನ್ನು ನಾವು ಈ ಸುಧಾಮಂಗಳದ ಮೂಲಕ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ರೀತಿ ಇಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೆಯತಕ್ಕಂಥ ಶ್ರೀಮನ್ಯಾಯ ಸುಧಾ ಮಂಗಳ ಮಹೋತ್ಸವ ಅತ್ಯಂತ ಶ್ರೇಷ್ಠ. ಶ್ರೀಮದ್ ಆಚಾರ್ಯರಿಗೆ, ವಿಷ್ಣು ತೀರ್ಥರಿಗೆ, ಅದೇ ರೀತಿ ಇಡೀ ಮಾಧ್ವ ಪರಂಪರೆಗೆ ಒಂದು ಹೆಮ್ಮೆಯ ಅತ್ಯಂತ ಸಂತೋಷದ ವಿಷಯವಾಗಿ ಸಮಾರಂಭವಾಗಿ ಇವತ್ತು ಶ್ರೀಮನ್ಯಾಯ ಸುಧಾ ಮಂಗಳ ಮಹೋತ್ಸವ ಇಲ್ಲಿ ನಡೀತದಕ್ಕೆ ನಾವು ತುಂಬ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾವು ನೀಡ್ತಾ ಇದ್ದೇವೆ. ನಮ್ಮ ಶ್ರೀ ವಿದ್ಯಾ ಪ್ರಸನ್ನ ತೀರ್ಥರು ಹಾಗೆ ವಿಶ್ವಪ್ರಸನ್ನ ತೀರ್ಥರು, ಇದು ಶ್ರೀಮದ್ ಆಚಾರ್ಯರು 2 ಬೆರಳನ್ನು ಏನು ತೋರಿಸಿದ್ದಾರೆ ಅದರ ಸಂಕೇತ ಏನು ಅಂತೇಳಿ ಹೇಳಿದರೆ ಒಂದು ವಿಶ್ವಪ್ರಸನ್ನ ತೀರ್ಥರು, ಒಂದು ವಿದ್ಯಾಪ್ರಸನ್ನ ತೀರ್ಥರು. 2 ಪ್ರಸನ್ನ ತೀರ್ಥರ ಈ ಒಂದು ಮುಖಾಂತರ ನಮ್ಮ ಮಾಧ್ವ ತತ್ವಜ್ಞಾನದ ಪ್ರಚಾರ ಇದು ಅತ್ಯಂತ ಅದ್ಭುತವಾಗಿ ವಿಶೇಷವಾಗಿ ನಡೀತಾ ಇದೆ. ವಿದ್ಯಾಪ್ರಸನ್ನ ತೀರ್ಥರು ಕೂಡ ಬಹಳ ವಿಶ್ವೇಶ ತೀರ್ಥರಂತೆ ಬಹಳ ಲವಲವಿಕೆ. ನಮಗೆ ಯಾವಾಗಲೂ ಕೂಡ ಆಯಾಸ ಆದಾಗ ನಾವು ಒಂದು ವಿಶ್ವೇಶ ತೀರ್ಥರನ್ನು ನೆನಪಿಸಿಕೊಳ್ಳೋದು, ಅವರಿಷ್ಟು ಕೆಲಸ ಮಾಡ್ತಾರೆ ನನಗೆ ಯಾಕೆ ಆಗುವುದಿಲ್ಲ ಅಂಥೇಳಿ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಗಳನ್ನು ಕೂಡ ಅವರು ಯಾವಾಗಲೂ ಚಟುವಟಿಕೆಯಲ್ಲಿ ಎಂದೂ ಕೂಡ ಅವರು ಕೋಪ ಮಾಡಿಕೊಂಡದ್ದನ್ನು ನಾವು ನೋಡಿಕೊಳ್ಳಿಲ್ಲ. ಯಾವಾಗಲೂ ಕೂಡ ಬಹಳ ಸರಸವಾಗಿ ಮಾತಾಡ್ತಾ ಯಾವಾಗಲೂ ಕೂಡ ಸಂತೋಷದಲ್ಲೇ ಇರತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ನಮಗೂ ಕೂಡ ಸ್ಫೂರ್ತಿ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಅಂತಹ ವಿದ್ಯಾಪ್ರಸನ್ನ ತೀರ್ಥರ, ವಿಶ್ವಪ್ರಸನ್ನ ತೀರ್ಥರ ಈ ಒಂದು ಸಮಾಗಮದ ಜೊತೆಗೆ ಶ್ರೀಮನ್ಯಾಯಸುಧಾ ಮಂಗಳ ಇಲ್ಲಿ ನಡೀತಾ ಇರುವುದು ಇದು ಅನುವ್ಯಾಖ್ಯಾನ ಮತ್ತು ನ್ಯಾಯಸುಧಾದ ಒಂದು ಅನ್ಯೋನ್ಯ ಸಂಬಂಧದ ಹಾಗೆ ಎಂಬುದಾಗಿ ನಾವು ಭಾವಿಸ್ತಾ ಈ ಒಂದು ನ್ಯಾಯಸುಧಾ ಮಂಗಳ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ವಿಶ್ವ ಸಂಭ್ರಮ ಅದು ವಿಶ್ವೇಶ ಸಂಭ್ರಮವಾಗಲಿ. ಈ ಒಂದು ವಿಶ್ವೇಶ ಸಂಭ್ರಮದ ಜೊತೆಗೆ ನಮ್ಮ ವಿಶ್ವಗೀತ ಒಂದು ಪರ್ಯಾಯದ ಮಂಗಳ ಸಂಭ್ರಮವು ಕೂಡ ಇದರಲ್ಲಿ ಅಡಕವಾಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಪುರಾಣಿಕರು ಅದೇ ರೀತಿ ಸಾಮಗರು ಇವರೆಲ್ಲ ಭಾಗವಹಿಸಿದ್ದಾರೆ. ಪುರಾಣಿಕರ ಇವತ್ತು ನಮ್ಮ ಮಾಧ್ವ ಸಮಾಜದ ಅತ್ಯಂತ ಒಂದು ಭರವಸೆಯ ವ್ಯಕ್ತಿಗಳಾಗಿ ನಮ್ಮ ಎಂ ಬಿ ಪುರಾಣಿಕರಿದ್ದಾರೆ. ಹಿಂದೂ ಸಮಾಜ ಹಾಗೆಯೇ ಬ್ರಾಹ್ಮಣ ಸಮಾಜದ ಒಂದು ನೇತೃತ್ವಕ್ಕೋಸ್ಕರ ಅವರ ಒಂದು ಕೊಡುಗೆ ಅವಳು ಬಹಳ ಅಪಾರವಾದದ್ದು. ಅವರ ಮುಖಾಂತರ ಇಂತಹ ಕಾರ್ಯಕ್ಕೂ ಕೂಡ ವಿಶೇಷ ಪ್ರೋತ್ಸಾಹ ದೊರಕಲಿ ಅಂತೇಳಿ ನಾವು ಹಾರೈಸ್ತಾ ಇವತ್ತು ಹೆಚ್ಚೆಚ್ಚು ಪಂಡಿತರ ಅವಶ್ಯಕತೆ ಇವತ್ತಿದೆ. ಇವತ್ತು ನಾವು ಅಮೇರಿಕದಲ್ಲಿರುವಾಗ ಅಲ್ಲಿ ನಮ್ಮ ಹತ್ರ ಒಂದು ಸರಕಾರದ ಕಡೆಯವರು ಕೇಳಿದರು, ನಮಗೆ ಸುಮಾರು 5,000 ಪಂಡಿತರು ಹಾಸ್ಪಿಟಲಿಗೆ ಬೇಕು, ಹಿಂದೂ ಪಂಡಿತರು ಬೇಕು ಅಂತ. ನಾವು ಗಾಬರಿಯಾಗಿ ಹೋದೆವು. ಅಲ್ಲಿಯ ಕ್ರಮದಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯರು ಮಾತ್ರ ಅಲ್ಲ, ಪ್ರತಿಯೊಂದು ಆಸ್ಪತ್ರೆಯಲ್ಲಿಯೂ ಒಬ್ಬ ಧರ್ಮಗುರುವು ಕೂಡ ಇರಬೇಕು. ಎಲ್ಲ ಪೇಷಂಟ್ಗಳಿಗೆ ಅವರಿಗೆ ಪ್ರತಿನಿತ್ಯ ಕೌನ್ಸಿಲಿಂಗ್, ಅವರಿಗೆ
ಮಾನಸಿಕವಾದಂತಹ ನೆಮ್ಮದಿ ಬರುವುದಕ್ಕೋಸ್ಕರ ಎಲ್ಲ ಧರ್ಮದ ಒಂದೊಂದು ವಿದ್ವಾಂಸರನ್ನು ಅವರು ಪಂಡಿತರನ್ನು ಅಲ್ಲಿ ನೇಮಕ ಮಾಡ್ತಾ ಇದ್ದಾರೆ. ಕ್ರಿಶ್ಚಿಯನ್ ಧರ್ಮದ ಪಂಡಿತರು, ಮುಸ್ಲಿಂ ಧರ್ಮದ ಪಂಡಿತರು. ಪ್ರತಿಯೊಂದು ಆಸ್ಪತ್ರೆಯಲ್ಲಿಯೂ ಕೂಡ ಧರ್ಮಗುರುಗಳು ಒಬ್ಬರು ಇರಬೇಕು. ಪೇಷಂಟ್ಗಳಿಗೆ ಅವರಿಗೆ ನೆಮ್ಮದಿ ಶಾಂತಿ ಬರೋದಕ್ಕೋಸ್ಕರ, ಅವರು ಸಮಾಧಾನವನ್ನು ಮಾಡೋದಕ್ಕೋಸ್ಕರ. ನೀವೊಂದು 5,000 ಹಿಂದೂ ಪಂಡಿತರನ್ನು ಕಳಿಸಿಕೊಡ್ತೀರಾ ಅಂತ ಕೇಳಿದರೆ ನಮಗೆ ಉತ್ತರನೇ ಇಲ್ಲ. 5,000 ಬಿಟ್ಟು ಒಂದು 5 ಜನ ಪಂಡಿತರನ್ನು ಕಳಿಸಿಕೊಡುವ ಒಂದು ಸಾಮರ್ಥ್ಯವೂ ನಮ್ಮಲ್ಲಿ ಇಲ್ಲ. ಇವತ್ತು ಸೈನ್ಯದಲ್ಲಿಯೂ ಕೂಡ ಹಾಗೆ, ಸೈನಿಕರಿಗೂ ಕೂಡ ಒಂದು ಬೋಧನೆ ಮಾಡೋದಕ್ಕೋಸ್ಕರ ಪಂಡಿತರನ್ನು ನಾವು ಕಳಿಸುವ ಒಂದು ಅವಕಾಶ ಇದೆ. ಸೈನ್ಯದಲ್ಲಿಯೂ ಕೂಡ, ಅಮೇರಿಕದಲ್ಲಿಯೂ ಕೂಡ ಸೈನ್ಯದಲ್ಲಿ ಎಲ್ಲ ಧರ್ಮಗಳ ಒಂದು ಸಾರವನ್ನು ಅವರಿಗೆ ತಿಳಿಸಿಕೊಡತಕ್ಕಂತಹ ಒಂದು ಧರ್ಮ ಬೋಧಕರ ಒಂದು ಅವಶ್ಯಕತೆ ಇದೆ. ಈ ಎಲ್ಲ ಒಂದು ಅವಶ್ಯಕತೆಯನ್ನು ನೋಡಿದಾಗ ನಮ್ಮಲ್ಲಿ ಎಷ್ಟು ದೊಡ್ಡ ಕೊರತೆ ಇದೆ ಎಂಬುದನ್ನು ನಾವು ಗುರುತಿಸಬಹುದು. ಆ ದೃಷ್ಟಿಯಲ್ಲಿ ಇವತ್ತು 30 ಜನವೋ 50 ಜನನೋ 100 ಜನನೋ ಸಾವಿರಾರು ಜನ ಪಂಡಿತರು ನಮ್ಮ ಸಮಾಜಕ್ಕೆ ಬಂದರೆ ಮಾತ್ರ ನಾವು ಈ ಕೊರತೆಯನ್ನು ನೀಗಿಸಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ಕಿಂಚಿತ್ತಾದರೂ ಒಂದು ದೊಡ್ಡ ಕೊಡುಗೆ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದಿಂದ ಆಗ್ತಾಯಿದ್ದು, ಪೇಜಾವರ ಶ್ರೀಗಳವರ ನೇತೃತ್ವದಲ್ಲಿ ಆಗ್ತಾ ಇರೋದು ಇದೊಂದು ಅತ್ಯಂತ ಒಂದು ಅವಶ್ಯಕ ಮತ್ತು ಆದರ್ಶವಾದಂತಹ ಕಾರ್ಯಕ್ರಮ. ಇದು ಇನ್ನೂ ಬೃಹನ್ ಮಟ್ಟದಲ್ಲಿ ಆಗಲಿ. ಈ ಸಲ 30 ಜನ ಪಂಡಿತರಾದರೆ ಬರುವ ಸಲ 50 ಜನ, 100 ಜನ, ಹೀಗೆ ಹೆಚ್ಚು ಸಂಖ್ಯೆಯಲ್ಲಿ ವಿದ್ವಾಂಸರುಗಳ, ವೈದಿಕರ ಒಂದು ಕೊಡುಗೆ ಸಮಾಜಕ್ಕೆ ದೊರೆಯುವಂತಾಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳಿಗೂ, ವಿದ್ಯಾರ್ಥಿಗಳ ನಾವು ತಂದೆ ತಾಯಿಗಳನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳು ಒಳ್ಳೆಯ ಪಂಡಿತರಾಗಬೇಕು, ಒಳ್ಳೆಯ ವಿದ್ವಾಂಸರಾಗಬೇಕು ಅಂತ ಕನಸು ಕಂಡಿದ್ದಾರೋ ಅವರಿಗೆ ನಮ್ಮ ಮೊದಲ ಅಭಿನಂದನೆ ಸಲ್ತಾ ಇದೆ. ಅವರ ನಿರ್ಧಾರ, ಅವರ ಒಂದು ಈ ಪ್ರವೃತ್ತಿ ಏನಿದೆ ಇದು ಸಮಾಜಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಕೊಡುಗೆಯಾಗಿದೆ. ನಾವೆಲ್ಲ ಪೋಷಕರಲ್ಲಿ ಕೇಳಿಕೊಳ್ಳುವುದು, ನಿಮ್ಮ ಮಕ್ಕಳನ್ನು ಮೊದಲು ನಮ್ಮ ವೈದಿಕ ಸಂಪ್ರದಾಯದಲ್ಲಿ ಮತ್ತು ಲೌಕಿಕ ವಿದ್ಯೆಯನ್ನು ನೀವು ಕೊಡಿ. ವೈದಿಕ ಸಂಪ್ರದಾಯವನ್ನು ಬಿಟ್ಟು ನೀವು ಕೇವಲ ಲೌಕಿಕವನ್ನಾಗಿ ಮಾಡಬೇಡಿ. ಅದು ನಿಮಗೂ ಶ್ರೇಯಸ್ಸು, ಅದೇ ರೀತಿ ಸಮಾಜಕ್ಕೂ ಕೂಡ ಅದರಿಂದ ಒಳ್ಳೆಯದಾಗ್ತದೆ. ಈ ದೃಷ್ಟಿಯಲ್ಲಿ ಎಲ್ಲ ಪಾಲಕರು ಕೂಡ ತಮ್ಮ ಮಕ್ಕಳನ್ನು ಇಂತಹ ಒಂದು ವಿದ್ಯಾಪೀಠಕ್ಕೆ ಕಳುಹಿಸತಕ್ಕಂತಹ ನಿರ್ಧಾರವನ್ನು ಬೆಂಬಲವನ್ನು ಮಾಡಬೇಕು ಎಂಬುದಾಗಿ ಕೇಳಿಕೊಡುತ್ತಾ, ಎಲ್ಲ ವಿದ್ಯಾರ್ಥಿಗಳ ತಂದೆ ತಾಯಿಗಳನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ವಿದ್ವಾಂಸರನ್ನು ಕೂಡ ಅಭಿನಂದಿಸ್ತಾ, ಈ ಒಂದು ಪೂರ್ಣಪ್ರಜ್ಞ ವಿದ್ಯಾಪೀಠ ಇವತ್ತು ನಮ್ಮ ಎಲ್ಲರಿಗೂ ಭರವಸೆಯ ಕೇಂದ್ರವಾಗಿ, ನಮಗೆ ಯಾವುದೇ ಜಿಜ್ಞಾಸೆ ಬಂದರೆ ನಾವು ವಿದ್ಯಾಪೀಠದ ವಿದ್ವಾಂಸರನ್ನು ನಾವು ಕೇಳೋದು, ಹರದಾಸ ಭಟ್ಟರನ್ನು, ಸತ್ಯನಾರಾಯಣಾಚಾರ್ಯರನ್ನು, ಅವರ ಹತ್ರ ಕೇಳಿ ಅವರು ಏನು ಹೇಳ್ತಾರೆ ಅದೇ ಅಂತಿಮ ಎಂಬುದಾಗಿ ಭಾವಿಸಿಕೊಂಡು ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಅಧಿಕೃತವಾದಂತಹ ಒಂದು ಸ್ಥಾನವಾಗಿ ಪೂರ್ಣಪ್ರಜ್ಞ ವಿದ್ಯಾಪೀಠ ಏನು ಬೆಳೆದು ಬರ್ತಾ ಇದೆ ಅದು ಅದೇ ರೀತಿ ಮುಂದುವರಿಯಲಿ, ಇನ್ನಷ್ಟು ಸಮಾಜಕ್ಕೆ ಕೊಡುಗೆಯನ್ನು ಕೊಡುವಂತಾಗಲಿ ಅಂತ ಹೇಳಿ ನಾವು ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಅನುಗ್ರಹದ ಯಾಕೆ ಮಾಡಿದರು ಅಂತ ಅನ್ನೋದನ್ನು ಶ್ರೀಮದ್ ಸಮುದ್ರ ವಿಜಯದಲ್ಲಿ ಕಾರಣ ಕೊಟ್ಟದ್ದು ಹೀಗೆ. ಸಾಧಕರು ಯಾರು ಬದುಕಿನಲ್ಲಿ ತಾವು ಸಾಧನೆಯನ್ನು ಮಾಡಬೇಕು ಅಂತ ಬಯಸ್ತಾರೆ, ಬಯಕೆ ಏನೋ ಇದೆ, ಪ್ರವೃತ್ತಿ ಮಾಡಲಿಕ್ಕೆ ಹೊರಟಾಗ ಅನೇಕ ವಿಘ್ನಗಳು ಎದುರಾಗ್ತವೆ, ಸಾಧನೆ ಆಗೋದೇ ಇಲ್ಲ. ಏನು ಮಾಡಬೇಕು? ಯಾರು ಹಾಗೆ ಸಾಧನೆಗೆ ಬಯಸಿ ಮುಂದುವರಿದಾಗ ತೊಂದರೆಗಳು ಎದುರಾಗ್ತಾ ಇದ್ದಾವೆ, ಅದನ್ನೆಲ್ಲ ಪರಿಹರಿಸಿಕೊಳ್ಬೇಕು ಅಂತಿದ್ರೆ ಬನ್ನಿ ಶ್ರೀಕೃಷ್ಣನ ಆರಾಧನೆ ಮಾಡಿ. ಭಗವದ್ ಆರಾಧನೆ ಮಾಡಿದ್ದಾದರೆ ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ನಿರ್ದೋಷಂ, ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ದೋಷದ ಲೇಷಕ್ಕೂ ಲೇಡೆ ಇಲ್ಲ. ಅಂತಹ ಭಗವಂತನನ್ನು ಹಾಗೆ ಉಪಾಸನೆ ಮಾಡಿ. ತಂ ಯಥಾ ಯಥಾ ಉಪಾಸತೆ ತಥೈವ ಭವತಿ. ಉಪಾಸನೆಗೆ ಅನುಗುಣವಾಗಿ ಭಗವಂತ ಫಲವನ್ನು ನೀಡ್ತಾನಂತೆ. ಭಗವಂತ ನಿರ್ದೋಷ, ದೋಷದ ಲೇಷಕ್ಕೂ ಅಲ್ಲಿ ಎಡೆಯಿಲ್ಲ. ಹಾಗೆ ಉಪಾಸನೆ ಮಾಡೋದರಿಂದಾಗಿ ನಮ್ಮ ಬದುಕಿನಲ್ಲಿ ಬರುವುದು ಹಾಗಿರತಕ್ಕಂತಹ ಏನು ದೋಷಗಳಿದ್ದಾವೆ ಅವೆಲ್ಲವೂ ಕೂಡ ದೂರ ಆಗ್ತಾವೆ.
ಭಗವಂತನನ್ನು ಅನಂತ ಕಲ್ಯಾಣ ಗುಣಪರಿಪೂರ್ಣ ಅಂತ ಉಪಾಸನೆ ಮಾಡಿ, ಹಾಗೆ ಉಪಾಸನೆ ಮಾಡಿದ್ದರಿಂದಾಗಿ ನಾವು ಕೂಡ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಗುಣಪರಿಪೂರ್ಣರಾಗ್ತೇವೆ. ನಮ್ಮ ಪ್ರಯತ್ನ ಭಗವಂತನ ಅನುಗ್ರಹ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಧೃತರಾಷ್ಟ್ರ ಸಂಜಯನಲ್ಲಿ ಕೇಳಿದ್ದು, ಕೌರವ ಪಾಂಡವರಿಬ್ಬರು ಕೂಡ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ, ಜಯ ಯಾರಿಗೆ? ಸಂಜಯ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು? ಒಂದೋ ಕೌರವರಿಗೆ ಅನ್ನಬೇಕು, ಇಲ್ಲ ಪಾಂಡವರಿಗೆ ಅನ್ನಬೇಕು. ಹಾಗೆ ಹೇಳದೆ ಸೂತ್ರಪ್ರಾಯದ ಮಾತನ್ನು ಅಂದ. ಅದೇ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಇದು ಸೂತ್ರಪ್ರಾಯದ ಮಾತು ಯಾಕೆ ಅಂದರೆ, ಇದು ಬರಿದೇ ಕೌರವ ಪಾಂಡವರ ಯುದ್ಧಕ್ಕೆ ಸೀಮಿತವಾದ ಉತ್ತರ ಅಲ್ಲ, ನಮ್ಮ ನಿಮ್ಮೆಲ್ಲರ ಬದುಕಿಗೂ ಕೂಡ ಇದೊಂದು ಉತ್ತರ. ಯತ್ರ ಯೋಗೇಶ್ವರ ಕೃಷ್ಣ, ಯೋಗೇಶ್ವರನಾದ ಕೃಷ್ಣ ಅಂತಂದರೆ ನೋಡಿ, ಕೃಷ್ಣ ನಾರಾಯಣ, ಅರ್ಜುನ ನರ. ನರನಾರಾಯಣರೀರುವರು ಕೂಡ ಜೊತೆ ಸೇರಬೇಕು. ನಾರಾಯಣ ಹೇಗಿರಬೇಕು? ಅನುಗ್ರಹೋನ್ಮುಖನಾಗಿರಬೇಕು. ನರ ಹೇಗಿರಬೇಕು? ಯತ್ರ ಪಾರ್ಥೋ ಧನುರ್ಧರ, ಕರ್ತವ್ಯಶೀಲನಾಗಿರಬೇಕು. ತನ್ನ ಕರ್ತವ್ಯವನ್ನು ಮಾಡ್ತಾ ಆ ಕರ್ತವ್ಯದ ಮೂಲಕನೇ ಭಗವದ್ ಆರಾಧನೆ ಮಾಡಲಿಕ್ಕೆ ಹೊರಟ್ರೆ ಭಗವಂತ ಅನುಗ್ರಹ ಅಲ್ಲಿದೆ. ಕೃಷ್ಣನೇ ಅಂದಂತಹ ಮಾತು, ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ಗುಡಿಯೊಳಗೆ ಮಾಡೋ ಆರಾಧನೆ ಇದೆ. ವಾಸ್ತವದಲ್ಲಿ ಅದೊಂದು ಸಾಂಕೇತಿಕ. ನಿಜವಾದ ಕರ್ತವ್ಯ ಉಳಿದ ಇನ್ನು 23 ಗಂಟೆ ಏನಿದೆ ಅಲ್ಲ, ಅದು ಭಗವಂತನ ಆರಾಧನೆಯಾಗಬೇಕು. ಅದಕ್ಕೆ ಬೇಕಾಗಿರೋ ಸ್ಫೂರ್ತಿಯನ್ನು ಪಡೆಯುವುದಕ್ಕೆ ಈ 1 ಗಂಟೆಯ ದೇವತಾರಾಧನೆ. ಸ್ವಕರ್ಮಣ ತಮಭ್ಯರ್ಚ್ಯ, ಬದುಕಿಗೋಸ್ಕರ ಆಯ್ದುಕೊಂಡಂತಹ ವೃತ್ತಿಯೇ ಇದ್ದಿರಬಹುದು. ಶ್ರುತಿ ಸ್ಮೃತಿ ವಿಹಿತವಾದ ವರ್ಣಾಶ್ರಮೋಚಿತವಾದ ಕರ್ತವ್ಯವನ್ನು ಭಗವದ್ ಆರಾಧನಾ ರೂಪವಾಗಿ ಮಾಡಬೇಕು. ಕೊನೆ ಪಕ್ಷ ಬದುಕಿಗೋಸ್ಕರ ಆಯ್ದುಕೊಂಡಂತಹ ವೃತ್ತಿ ಏನಿದೆ ಅದನ್ನೂ ಸರಿಯೇ ಭಗವದ್ ಆರಾಧನಾ ರೂಪವಾಗಿ ಮಾಡ. ದುಡ್ಡು ಸಂಪಾದನೆಗೋಸ್ಕರ ಈ ವೃತ್ತಿ ಅಲ್ಲ. ದುಡ್ಡು ಸಂಪಾದನೆಯೇ ವೃತ್ತಿಯ ಗುರಿ ಅಂತ ಆಗಿಬಿಟ್ರೆ ಮೋಸ, ಅವ್ಯವಹಾರ, ವಂಚನೆಗಳಿಗೆ ಎಲ್ಲಕ್ಕೂ ಕೂಡ ಎಡೆ ಅಲ್ಲ. ಇದೂ ಭಗವದ್ ಆರಾಧನೆ. ಭಗವದ್ ಆರಾಧನೆ ಅಂತ ಅಂದಾಗ ಅಲ್ಲಿ ಮೋಸ ಅವ್ಯವಹಾರಗಳಿಗೆ ಎಡೆ ಇಲ್ಲ. ನಮ್ಮ ವೃತ್ತಿ ಬದುಕು ಕೂಡ ಆ ರೀತಿಯ ಭಗವದ್ ಆರಾಧನೆ ಆಗಬೇಕು. ಯಾರು ತನ್ನ ಬದುಕನ್ನು ಈ ರೀತಿ ಭಗವದ್ ಆರಾಧನೆಯಾಗಿ ಮಾರ್ಪಡಿಸಿಕೊಳ್ತಾ ಇದ್ದಾರೆ ಅವರಿಗೆ ನಾನು ಸಿದ್ಧಿಯನ್ನು ಕೊಡ್ತೇನೆ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ಅರ್ಜುನ ಕ್ಷತ್ರಿಯ, ರಣಹೇಡಿಯಾಗಿ ಎಲ್ಲೋ ಓಡೋದಲ್ಲ. ಯದೃಚ್ಛಯಾಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶಂ. ಎಲ್ಲರಿಗೂ ಸಿಗುವಂತಹದಲ್ಲ ಇಂತಹ ಅವಕಾಶ. ನಿನಗೆ ಸಿಕ್ಕಿದೆ, ನೀ ಮಾಡು. ಮಾಡುವಾಗ ಅದನ್ನು ನನ್ನ ಆರಾಧನಾ ರೂಪವಾಗಿ ಮಾಡು. ಭಗವದ್ವಿಟ್ ತದನುಬಂಧಿ ನಿಗ್ರಹ, ಕ್ಷತ್ರಿಯನಾದವನ ಕರ್ತವ್ಯ. ಅರ್ಜುನ ನಯೋತ್ಸ್ಯ ಇತಿ ಗೋವಿಂದ ಮುಕ್ತ್ವಾ ತೂಷ್ಣೀಂ ಬಭುವ ಅಂತ ಕೈಚಲ್ಲಿ ಕುಳಿತವ, ಧನಸ್ಸನ್ನು ಕೈಚಲ್ಲಿ ಕುಳಿತವ. ಕರಿಷ್ಯೇ ವಚನಂತವ ಅಂತ ಹೇಳಿಕೊಂಡು ಧನಸ್ಸನ್ನು ಹೆದೆಯೇರಿಸಿ ನಿಂತ ಅಂತಹ ಅರ್ಜುನನಿಗೆ ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವಾನೈತಿರ್ಮತ. ಭಗವಂತ ಅದನ್ನು ದಯಪಾಲಿಸಿದ. ಸಿದ್ಧಿಗೆ ಏನು ಬಗೆಯ ವಿಘ್ನಗಳಿದ್ದರೂ ಕೂಡ ಅದನ್ನು ನಾನು ಪರಿಹರಿಸಿಕೊಡ್ತೇನೆ ಅಂತ ಹೇಳಿಕೊಂಡು ಕೃಷ್ಣ ಅನುಗ್ರಹ ಮಾಡ್ತಾನೆ. ಅಂತಹ ಕೃಷ್ಣನ ಅನುಗ್ರಹ ಬದುಕಿನ ನಮಗೆಲ್ಲರಿಗೂ ಕೂಡ ನಿರಂತರವಾಗಿ ಬೇಕು.
ಶ್ರೀಗಳವರು ಈಗ ತಾನೇ ಕೃಷ್ಣನ ಆರಾಧನೆಯನ್ನು ಮುಗಿಸಿ ಸಾಧಕರು ಅಂತ ಯಾರೆಲ್ಲ ಇದ್ದೀರಿ, ನಾವೆಲ್ಲ ಆ ದಾರಿಯಲ್ಲಿ ಹೊರಟವರಿಗೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಭಗವಂತನಿಗೆ ಇದೆಲ್ಲವನ್ನು ಸಮರ್ಪಿಸಿ ಆ ಫಲವನ್ನು ಸಾಧಕರಾದ ನಮಗೆಲ್ಲರಿಗೂ ಕೂಡ ಹಂಚೋದಕ್ಕೋಸ್ಕರ, ನಮ್ಮ ಬದುಕಿನಲ್ಲಿ ಬರಬಹುದಾಗಿರತಕ್ಕಂತಹ ಏನು ಅಡ್ಡಿಗಳಿದ್ದರೂ ಕೂಡ ಅದೆಲ್ಲ ದೂರ ಆಗಲಿ ಎಂದು ಹೇಳಿಕೊಂಡು ನಮ್ಮ ದಾರಿಯನ್ನು ಸುಗಮಗೊಳಿಸೋಕ್ಕೋಸ್ಕರ ಶ್ರೀಗಳವರು ಇವತ್ತಿಲ್ಲಿ ಆಗಮಿಸಿದ್ದಾರೆ. ನಮ್ಮನ್ನು ಅನುಗ್ರಹಿಸೋಕ್ಕೋಸ್ಕರ ನಮ್ಮ ಕುರಿತಾಗಿ ಒಂದಿಷ್ಟು ಮಾತುಗಳನ್ನು ಅಂದರು. ನಮ್ಮನ್ನು ರೂಪಿಸಿದವರೇ ಅವರು, ನಮ್ಮನ್ನು ರೂಪಿಸಿದವರೇ ಅವರು. ಅಲ್ಮಾರ್ ಗುರುಗಳಲ್ಲಿ ಒಟ್ಟಿಗೆ ಇದ್ದೇವೆ ಅಂತಂದರು. ಅವರು ಗುರುಗಳಾಗಿದ್ದರು, ನಾವು ಶಿಷ್ಯರಾಗಿದ್ವಿ. ಪಕ್ಕನೆ ಕೇಳೋವರಿಗೆ ಸಾಧ್ಯ ಆಯ್ಕೊಂಡು ತರಬೇಕು, ಹಾಗಲ್ಲ. ನಾವು ವಿದ್ಯಾರ್ಥಿಗಳಾಗಿದ್ವಿ, ಅವರು ನಮಗೆ ಗುರುಗಳಾಗಿದ್ದರು. ಆ ರೀತಿ ನಮ್ಮನ್ನು ಸರಿದಾರಿಯಲ್ಲಿ ನಡೆಸಿದ್ದಾರೆ. ಇವತ್ತು ಶಹಬಾಸ್ಗಿರಿಯನ್ನು ನೀಡ್ತಾ ಇದ್ದಾರೆ. ಗುರುಗಳ ಕಾರುಣ್ಯಕ್ಕೆ ನಾವು ಅನಂತ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕಿರಿಯ ಶ್ರೀಗಳವರು ಕೂಡ ನಾವು ಹರಿಕಥಾಮೃತಸಾರದಲ್ಲಿ ಒಂದು ಮಾತನ್ನು ಕಾಣ್ತೇವೆ. ಮಹಾಲಕ್ಷ್ಮೀ ದೇವಿ ಪರಮಾತ್ಮನನ್ನು ನೋಡುವಾಗ ನಿತ್ಯವೂ ಕೂಡ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನು ದಿನವು ಅಂತ ಹೇಳಿಕೊಂಡು, ಹಾಗೆ ಶ್ರೀಕೃಷ್ಣನನ್ನು ಪ್ರತಿನಿತ್ಯವೂ ಕೂಡ ಇವತ್ತು ಮಾಡಿದ ಅಲಂಕಾರ ನಾಳೆಗಿಲ್ಲ, ನಾಳೆ ಮಾಡಿದ್ದು ನಾಳೆದಿಗಿಲ್ಲ ಎಂಬಂತೆ ಪರ್ಯಾಯದ 2 ವರ್ಷಗಳು ನಿರಂತರವಾಗಿ, ಅದು 2 ಉಪವಾಸಗಳೇ ಇರಲಿ, 2 ಉಪವಾಸ ಮಾಡಿ 3ನೇ ದಿವಸ ಅಲಂಕಾರ ಮಾಡುವಾಗಲೂ ಕೂಡ ಕಿಂಚಿತ್ತೂ ಅಲ್ಲಿ ಬೇಸರ ಇಲ್ಲದೆ ಪರಿಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡು ಕೃಷ್ಣನ ಆರಾಧನೆಯನ್ನು ಮಾಡಿದ್ದಾರೆ. ಆ ಪುಣ್ಯವನ್ನು ಹಂಚೋದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ಅವರನ್ನು ಅಭಿನಂದಿಸ್ತಾ ಪುರಾಣಿಕರು ಇವತ್ತು ಒಳ್ಳೆಯ ಮಾತನ್ನು ಹೇಳಿದರು. ಮಕ್ಕಳಿಗೆ ಹೆಸರು ಹೇಗಿಡಬೇಕು, ನಮ್ಮ ಸಂಸ್ಕೃತಿ ಅದು ಉಳಿಬೇಕು ಅಂತಿದ್ರೆ, ನಮ್ಮ ಎಲ್ಲ ಮಂದಿರಗಳು ಉಳಿಬೇಕು ಅಂತಿದ್ರೆ, ನಮ್ಮ ಮಕ್ಕಳು, ನಮ್ಮ ಮುಂದಿನ ಸಂತತಿ ಅದು ಸನಾತನ ಸಂಸ್ಕೃತಿಯನ್ನು ಒಪ್ಪಿಕೊಂಡು ಬೆಳೆಯುವ ಹಿಂದೂ ಸಂಸ್ಕೃತಿಯಾಗಿ ಬಹುಸಂಖ್ಯಾತರಾಗಿ ಉಳಿದರೆ ಮಾತ್ರ ಸಾಧ್ಯ. ಆ ನೆಲೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಯಾವಾಗ ಕೊಡಬೇಕು? ನಾಮಕರಣದಿಂದ ಮೊದಲುಗೊಳ್ಳಬೇಕು. ಮಕ್ಕಳಿಗೆ ಏನೇನೋ ಹೆಸರಿಟ್ಟರೆ ನಾವಾಗಿ ಸಂಸ್ಕಾರ ಕೊಡೋದಿಲ್ಲ. ನಾಳೆ ದಿವಸ ನಮ್ಮ ಸಂಸ್ಕೃತಿಯನ್ನು ಮರೆತು ಇನ್ನೆಲ್ಲೋ ಓಡುವ ಪ್ರಸಂಗ ಬರುತ್ತೆ. ಕೊನೆ ಪಕ್ಷ ಮಕ್ಕಳಿಗೆ ಒಂದು ಒಳ್ಳೆಯ ಹೆಸರನ್ನಾಟ್ರು ಇಟ್ಟರೆ, ಭೂವಾರ ಅಂತ ಹೆಸರಿಟ್ರು. ಯಾಕೆ ಹೆಸರಿಟ್ರು? ಭೂವಾರ ಜಯಂತಿಯ ದಿವಸ ಹುಟ್ಟಿದ್ದರಿಂದಾಗಿ. ಏನು ಭೂವಾರ ಅಂದರೆ ಏನು? ವರಾಹ ಪುರಾಣ ತೆಗೆದು ನೋಡಿ, ಸಿಕ್ಕಿಬಿಡತ್ತೆ. ಅಂತಹ ಸಾಹಿತ್ಯಗಳಲ್ಲಿ ಅಡಗಿದೆ ನಮ್ಮ ಸಂಸ್ಕೃತಿ. ಇದಕ್ಕೆ ಅವಕಾಶ ಇದೆ. ಆ ಮಗು ನಾಳೆ ದಿವಸ ನಾನು ಯಾವ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಹುಟ್ಟಿದವ, ಏನು ನಾನು ಅನುಸರಿಸಬೇಕು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂತಹ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಭೂವರಹ ಪ್ರಾಣಿಕರು ನೀಡಿದರು. ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ನಮಗೆ ಅಂಥ ತೀರ್ಥದಲ್ಲಿ ಮೀಯುವುದು ಬದುಕಿನ ದೊಡ್ಡ ಸೌಭಾಗ್ಯ ಅಂತ ಭಾವಿಸುವ ಹಿನ್ನೆಲೆಯಲ್ಲಿ ಪೂಜ್ಯ ಶ್ರೀಪಾದರ ಅನುಗ್ರಹದ ನಾವು ಪಡೆದು ಧನ್ಯರಾಗಿದ್ದೇವೆ ಅಂತ ಭಾವಿಸಿ ಪೂಜ್ಯ ಶ್ರೀಪಾದರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸುಧಾ ಮಂಗಳದ ವಿದ್ಯಾರ್ಥಿಗಳೆಲ್ಲ ವೇದಿಕೆ ಹತ್ತಿರ ಬರಬೇಕು ಅಂತ ಪೂಜ್ಯ ಪುತ್ತಿಗೆ ಶ್ರೀಪಾದರು ಅನುಗ್ರಹದ ಶಾಲನ್ನು ಹಾಕುವುದಕ್ಕೆ ಕರೀತಾ ಇದ್ದಾರೆ.
ಎಲ್ಲ ವ್ಯವಸ್ಥಾಪಕರ ಪರವಾಗಿ, ಹಾಗೆಯೇ ಈ ವೇದಿಕೆಯಲ್ಲಿ ಅಭ್ಯಾಗತ ಯತಿಗಳಾಗಿ ಗುತ್ತಿಗೆ ಮಠಾಧೀಶರಾದಂತಹ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಕಿರಿಯ ಪಟ್ಟದ ಶ್ರೀ ಸುಶ್ರೇಂದ್ರ ತೀರ್ಥ ಶ್ರೀಪಾದರು ಇರುವರು ಕೂಡ ಆಗಮಿಸಿ ಈ ವೇದಿಕೆಯ ಭಾರವನ್ನು, ಅದರ ಘನತೆಯನ್ನು ಹೆಚ್ಚಿಸಿದ್ದಾರೆ. ಅಂತಹ ಇರುವರು ಶ್ರೀಪಾದರಿಗೂ ಕೂಡ ಈ ವಿಶ್ವ ಸಂಭ್ರಮ ಕಾರ್ಯಕ್ರಮದ ಪರವಾಗಿ ಮತ್ತು ನಿಮ್ಮೆಲ್ಲ ಭಕ್ತರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅಂತೆಯೇ ಈ ಕಾರ್ಯಕ್ರಮದ ಸುಧಾಮಂಗಳವನ್ನು ಮಕ್ಕಳಿಗೆ ಪಾಠ ಬೋಧಿಸಿ ಪರೀಕ್ಷೆಗಳನ್ನು ನಡೆಸಿ ಆ ಮೂಲಕ ಮಕ್ಕಳಲ್ಲಿ ವಿಶೇಷವಾದ ಜ್ಞಾನದ ಹಸಿವನ್ನು ಹೆಚ್ಚಿಸ್ತಾ ಇರುವಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ಧನ್ಯಾಹವಯಂ ಅಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಆತಿಥೇಯರಾಗಿ ಶ್ರೀ ಸುಬ್ರಹ್ಮಣ್ಯ ತೀರ್ಥ ಶ್ರೀಪಾದರು ಕೂಡ ಅನುಗ್ರಹದ ಸಂದೇಶವನ್ನಿಟ್ಟು ನಮ್ಮನ್ನು ಅನುಗ್ರಹಿಸಿದ್ದಾರೆ. ಅವರನ್ನೂ ಕೂಡ ಹೃತ್ಪೂರ್ವಕವಾಗಿ ನಾವು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿದಂತಹ ತಮಗೂ ಮತ್ತು ಈ ಕಾರ್ಯಕ್ರಮಕ್ಕಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಮತ್ತು ನಿರಂತರವಾಗಿ ಈ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಎಲ್ಲ ಕಾರ್ಯಕರ್ತರನ್ನು ಕೂಡ ಹೃತ್ಪೂರ್ವಕವಾಗಿ ನಾವು ಕೃತಜ್ಞತೆಯ ಸ್ಮರಣೆಯನ್ನು ಮಾಡುತ್ತಾ, ಇನ್ನು ಸ್ವಲ್ಪ ಹೊತ್ತಿಗೆ ಇದೇ ವೇದಿಕೆಯಲ್ಲಿ ಬೆಳಗ್ಗೆ ಅಂದರೆ ಮಧ್ಯಾಹ್ನದ 2 ಗಂಟೆಯಿಂದ 3:45 ಗಂಟೆ ತನಕವೂ ಕೂಡ ಗೀತೆಯ ಅಂದರೆ ಭಕ್ತಿಗೀತೆಯ ಅನೇಕ ಸುಂದರ ಕೃತಿಗಳನ್ನು ಮಕ್ಕಳಿಗೆ ಒಬ್ಬ ಅಧ್ಯಾಪಕ ಚೆನ್ನಾಗಿ ಬಿಡಿಸಿ ಪಾಠ ಮಾಡಿದರೆ ಅದು ಎಷ್ಟು ಚೆನ್ನಾಗಿ ಮನದಟ್ಟಾಗುತ್ತೋ ಹಾಗೆ ಜೊತೆಗೂಡಿಸಿಕೊಂಡು ಅವರಿಂದ ಪ್ರತಿ ಸ್ಪಂದನೆಯನ್ನು ಪಡೆಯುವ ನಿಟ್ಟಿನಲ್ಲಿ ಕಾರ್ಯಾಗಾರದ ರೂಪದಲ್ಲಿ ಕಾರ್ಯಕ್ರಮ ನಡೆದಿತ್ತು. ಈಗ ಅದರ ಮತ್ತು ಮುಂದುವರಿದ ಕಾರ್ಯವನ್ನು ಶ್ರೀಯುತ ಮೈಸೂರು ರಾಮಚಂದ್ರ ಆಚಾರ್ಯರು ನಡೆಸ್ತಾ ಇದ್ದಾರೆ. ಈ ಕೆಲವೇ ದಿನಗಳ ಹಿಂದೆ ಸುಮಾರು 6ರಿಂದ 8 ಸಾವಿರ ಮಂದಿಯನ್ನು ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ಅವರ ದರ್ಶನವನ್ನು ಮಾಡಿಸಿ ಅನೇಕ ಹಬ್ಬದ ಊಟದಂತೆ ಅರಿವಿನ ರಸದೂಟವನ್ನು ಮಾಡಿಸಿ ಆ ಮೂಲಕ ಪ್ರತಿ ವರ್ಷದಲ್ಲೂ ಕೂಡ ವಿಜಯದಾಸರ ಮತ್ತು ಮಧ್ವಪುರಂದರೋತ್ಸವದ ಕಾರ್ಯಕ್ರಮವನ್ನು ಯಶಸ್ಸಿನ ಅದೇ ಹಾದಿಯಲ್ಲಿ ನಡೆದು ಸಮಾಜವನ್ನು ಕಟ್ಟುವ ಕೆಲಸವನ್ನು ನಿರಂತರ ಬೆಂಬಿಡದೆ ಅದರಲ್ಲಿ ಏನೇ ತೊಡಕುಗಳು, ಅದು ಆರ್ಥಿಕವಾದದ್ದಿರ್ಬೋದು ಅಥವಾ ಸಾಮಾಜಿಕವಾದದ್ದಿರ್ಬೋದು, ಅಲ್ಲಿಯ ವ್ಯವಸ್ಥೆಯ ವಿಷಯದಲ್ಲಿರ್ಬೋದು, ಏನೇ ತೊಡಕುಂಟಾದರೂ ಕೂಡ ಅದನ್ನು ಸಟ್ಟು ಹೊಡೆದು ಎದೆಗೊಟ್ಟು ಮಷ್ಟೇ ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿಮಾತ್ಮನಃ ಅನ್ನುವಂತೆ ಗುರುಗಳಿಂದ ವಿಶೇಷವಾದ ಅನುಗ್ರಹದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿದ್ದಾರೆ. ಅವರ ಬದುಕಿನಲ್ಲಿ ಇದು ಆರಂಭದ ಮಂಗಳ. ಇನ್ನೂ ಅಧ್ಯಯನಕ್ಕೆ ಗುರುಗಳಿಂದ ಸ್ಫೂರ್ತಿ ಪಡೆದು ಮತ್ತಷ್ಟು